ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಮಣ್ಣೂರು ಗ್ರಾಮದ ಭಜನಾ ಗಾಯಕರಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ ಮಡ್ಲೂರ್ ಅವರೊಂದಿಗೆ ಬರ್ರಿ ನೋಡ್ಕೊಂಬರೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ಗುರುಗಳೇ. ನಾವು ಈಗ ನಿಮ್ದೊಂದು ಸಂದರ್ಶನ ಮಾಡ್ಬೇಕಂತೇಳಿ ಬಂದೇವ್ರಿ. ಈಗ ಇದೆ ನಿಮ್ದು ಹಳೆಯವ್ರನ್ರಿ? ಇದೆ ಹೌದ್ರಿ ಹಳೆಯವ್ರ. ಸರ್ ಈಗ ನಿಮ್ದ ಸಂದರ್ಶನ ಈಗ ಇಲ್ಲೇ ಮಾಡೋಣನ್ರಿ ಅಲ್ಲಿ ಹೋಗ್ರಿ? ಇಲ್ಲೇ ಮಾಡಂಬರಿ ದೇವಸ್ಥಾನ ಐತ್ರಿ. ಹೌದ್ರಿ, ಬಾಳ ಖುಷಿ ಆತ್ರಿ ಗುರುಗಳಿಗೆ ಮಾಡಂಬರಿ. ಬರ್ರಿ ಬರ್ರಿ ಬರ್ರಿ. ಇದು ದೇವಸ್ಥಾನ ಮೊದಲ ಇತ್ತನ್ರಿ? ಇದು ಇಲ್ಲಿ ಹಳೆಯವ್ರ ಇದ್ದಾಗ? ಇದು ಹಳೆಯವ್ರ ಇದ್ದಾಗ ಆನಮನದಿಂದ ಇಲ್ಲೇ ಐತ್ರಿ. ಇದು ಜೀವಂತ ಗದ್ದಿಗೆ. ಓಹೋ ಜೀವಂತ ಗದ್ದಿಗೆ ಗದಿಗೇಶ್ವರ ಮತ್ತು ವಿರೂಪಾಕ್ಷೇಶ್ವರ ಗುರು ಶಿಷ್ಯರು ಇವ್ರು. ಇವ್ರು ಇಲ್ಲೇ ಜೀವಂತ ಲಿಂಗೈಕ್ಯಾರ್ರಿ. ಕರೆಕ್ಟ್. ಅದಕ್ಕೀಗ ಇಲ್ಲಿ ಒಂದು ವರದಾ ನದಿ ಒಂದು ಪ್ರವಾಹ ಬರೋದ್ರಿಂದ ಎಲ್ಲಿ ಬರ್ತೈತಿ ಅದು? ವರದಾ ನದಿ ಇಲ್ಲೇ ಐತ್ರಿ. ಇಲ್ಲಿ ಕಾಣತೈತ್ರಿ? ಇಲ್ಲಿ ಕೆಳಗಡೆ ಐತಲ್ರಿ, ಇಲ್ಲೇ ಐತಿ. ಇದ್ರ ಒಂದು ಮಹಾಪುರ ಬಂದ ನಮ್ಮ ಊರು ಮುಳುಗಡೆ ಆಗೈತೆ ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟ್ನವರು ಜಾಗ ಹಿಡಿದು ಕೊಟ್ರು ರೈತರು. ಆ ನಂತರ ಟಾಟಾದವ್ರು ದಾನಿಗಳಾಗಿ ಬಂದ್ರಿ ನಮಗ 144 ಮನಿ ನಮಗ ಹಾಕಿಸ್ಕೊಟ್ರು. ಅವತ್ತಿದ್ದು ಒಂದು ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಇದ್ದರಿಗೆ ಒಂದ್ ಮನಿ ಅಂತಂದ್ ಅವ್ರು ದಾನಿಗಳಾಗಿ ಬಂದ್ ಕಟ್ಟಿಸ್ಕೊಟ್ರು. ಎಲ್ಲರಿಗ ನೆಮ್ಮದಿ ಜೀವನವನ್ನು ಊರಾಗ ಸಾಕ್ಸಾಕತ್ತರಿ ಅಜ್ಜನ ಆಶೀರ್ವಾದದಿಂದ. ಅಂದ್ರೆ ಈಗ ನೀರ್ ಮೊದಲೆಲ್ಲ ಪೂರ ಊರು ಮುಳುಗ್ತಿತ್ತು ಮುಳುಗಿಲ್ರಿ, ಬಟ್ ತುದಿ ಕುಳಿಸಿ ಎಂಡಿ ಬರೋದು. ಅದು ಯಾವ ಹೊತ್ಯಾಗ ಮತ್ತೆ ಜಾಸ್ತಿ ಇಲ್ಲಿ ಕಾಣ್ತೈತಿ ಇಲ್ಲೇನ್ರಿ? ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಹೋಗಿ ಬರಲ್ಲ. ನೋಡ್ರಿ ಇವೆಲ್ಲ ಮನಿ ಇದ್ರಿ ಮೊದಲ? ಟೋಟಲ್ ಇದು ಮನಿ ಇರ್ರಿ. ಈಗ ಇದು ಊರು ಮುಳುಗಡೆ ಆಗಿರಿ, ಆಮೇಲೆ ನೀವು ಏನು ಹೊಸ ಊರಿಗೆ ಹೋದ್ರಲ್ಲ, ಎಷ್ಟು ವರ್ಷ ಆತ್ರಿ? ಈಗ 2011 ರೀ. 2011. ಇವೆಲ್ಲ ಅವ ಮನಿ ಅಂದ್ರೆ ಈಗ ಹಳೆ ಊರಿದ್ದಾಗ ಟೋಟಲ್ ಮನಿ ಇರೋದು. ಊರ್ ತೆಗದು ನೆಕ್ಸ್ಟ್ ಇದನ್ನ ಎಲ್ಲಾ JCB ಹಚ್ಚಿ ಸಾಫ್ ಮಾಡಿ ಪಾಟ್ಪಟ್ಟಿ ಮಾಡ್ಯಾರ್ರಿ. ಪಾಟ್ಪಟ್ಟಿ ಮಾಡಿ ಒಂದು 10,000 ಒಂದು ಅನುಷ್ಠಾನಕ್ಕೆ ಇದು ಬಿಲ್ಡಿಂಗ್ ರೀ. 10,000 ವಾಸಸ್ಥಳ. ಅವೆಲ್ಲ ಮೊದಲ ಆ ತರ ಹಳೆ ಮನಿ ಇದ್ರಿ. ಈಗ ಅವೆಲ್ಲ ಕಡೆಸಿ ಅಲ್ಲಿ ಹೊಸ ಊರಿಗೆ ಹೋಗ್ಯಾರ. ವರದಾ ನದಿ ಇಲ್ಲೇ ಹರಿದೈತ್ರಿ ತಾಗಿಂದ. ಇದು ಸಿರ್ಸಿಯಿಂದ ಬಂದಂತ ನದಿ ರೀ. ಈಗ ಫುಲ್ ತುಂಬಿರ್ತೈತ್ರಿ? ಫುಲ್ ಬರ್ತೈತ್ರಿ. ಈ ಗುಡಿ ಸಮೀಪ ಬಂದ್ ಹೋಗೈತ್ರಿ. ಕೆಳಗ್ ಹೋಗಿ ನೋಡೋಣ. ಇಲ್ಲಿ ಕಾಣ್ತೈತಲ್ರಿ? ಇಲ್ಲಿ ಕಾಣ್ತಿರ್ಬೇಕಾದ್ರೆ ಕೆಳಗ ಅಂದ್ರೆ ಅಲ್ಲೇ ಹೋಗ್ರಿ. ಬಟ್ ಇದೆಲ್ಲ ಹೊಳಿ ಬಂದ ಫುಲ್ ತುಂಬಿರ್ತೈತ್ರಿ ಇದು? ಇದು ಫುಲ್ ತುಂಬಿರ್ತೈತ್ರಿ. ಇಲ್ಲಿ ಮಠ ಬಂದಿರ್ತೈತ್ರಿ. ಅಂದ್ರೆ ಈಗ ಒಂದ್ 2 ದಿವಸ ಮಳೆ ಆತಲ್ರಿ, ಈಗ ಹರಿದು ಬಂದೈತಿ. ಹೌದ್ರಿ, ಅಲ್ಲಿಂದ ಬಂದು. ಈಗ ಅಲ್ಲಿ ಹೊಸ ಊರ ಐತಲ್ರಿ, ಅಲ್ಲೇನ ಇದು ಹೊಳಿ ಇಲ್ಲ ರೀ? ಹೊಳಿ ಬರೋದ್ರಿ, ದೂರ ಆಕತ್ತೆ. ಹೈಟ್ ಭಾಳ ಆಕತ್ರಿ, ಬರಕ್ ಚಾನ್ಸಸ್ ಇಲ್ಲ. ಆ ಕಡೆ ಭಾಗಕ್ಕೂ ಬಂದಿರ್ತೈತೆ ನೀರು? ಅದು ಮೇಲ್ಮರಿ ಅಂತಾರಿ. ಅದು ಮೇಲ್ಮರಿ ಅಂತಂದ್ರ ಆ ಹೈಟ್ ಮನಿ ಕಾಣತೈತಲ್ರಿ, ಅಲ್ಲಿ ಊರ್ ಒಳಗ ಹೋಗ್ತೈತ್ರಿ. ಅಲ್ಲಿ ಮಠ ಹೋಗಿರ್ತೈತ್ರಿ? ಹೋಗಿರ್ತೈತಿ. ಅದು ತಳ ಊರ್ ಒಳಗ ಹೋಗತ್ತಿರ್ತೈತಿ. ಅಂದ್ರೆ ಇದು ನಮ್ದು ಇನ್ನೂ ಹೈಟ್ ಐತ್ರಿ. ಹೈಟ್ ಆಗೈತಿ, ಆ ಕಡೆ ಸ್ವಲ್ಪ ಡೌನ್ ಐತ್ರಿ. ಅದು ಜಾಸ್ತಿ ಈಗ ಅತ್ಲಾಗ ಹೊಂಟ್ ಬಿಟ್ಟತ್ರಿ. ಇತ್ಲಾಗದ ಈಗ ಹೈಟ್ ಆಗೈತಿ, ಅತ್ಲಾಗ ಡೌನ್ ಆಕಂತ ಬರಕೈತಿ. ಕರೆಕ್ಟ್. ಹಂಗಾರ ಈಗ ಇಲ್ಲಿ ಊರಿದ್ದಾಗ ಇದ್ರ ನೀರು ಮಳೆಗಾಲ ಅಷ್ಟೇ ಇರ್ತೈತ್ರಿ? ಮಳೆಗಾಲದಾಗ ಅಷ್ಟೇ ರೀ. ಬ್ಯಾಸ್ಗ್ಯಾಗ ಆರಾಮ್ ಇರ್ಬೋದ್ರಿ. ಮಳೆಗಾಲದ ಮಾತ್ರ ಜನರಿಗೆ ಬಾಳ ಟೆನ್ಷನ್ ರೀ. ಯಾವ ಹೊತ್ತಿ ಊರ್ ಒಳಗ್ ಬರ್ತೈತಿ ಅಂತ ಗೊತ್ತಾಕಿದ್ದಲ್ರಿ. ಇದು ಏನ್ರ ಇಲ್ಲಿ ದೇವಸ್ಥಾನದ ಇದ್ವನ್ರಿ ಮೊದಲ? ಇಲ್ಲೇ ದ್ಯಾಮವ್ವನ ಗುಡಿ ಇತ್ರಿ. ಟೈಲ್ಸ್ ಹಚ್ಚಿದ್ರು ದೇವಸ್ಥಾನ ಇರ್ಬೋದು ಅನ್ಸ್ತದ. ಗ್ರಾಮ ದೇವತೆ ಗುಡಿ, ಬಸವಣ್ಣನ ಗುಡಿ ಮತ್ತು ಹನುಮಂತ ದೇವ್ರ ಗುಡಿ ಇಲ್ಲಿ ಒಂದೇ ಗುಡಿ ಒಳಗ 3 ಇದ್ದು ರೀ. ಅಂದ್ರೆ ಇದು ಎಂಡಿಂಗ್ ಹೊರಗಿತ್ತಂದ್ರೆ ಊರ ಆ ಕಡೆ ಸ್ವಲ್ಪ ಮನಿ ಆ ಕಡೆ ಎಲ್ಲ ಇದು ಹೊಳಿ ದಂಡಿಗೆ ದೇವಸ್ಥಾನ. ಹೊಳಿ ದಂಡಿಗೆ ಎಂಟ್ರೆನ್ಸ್ ಹಿಂಗೆ ಐತೇನ್ರಿ? ಎಂಟ್ರೆನ್ಸ್ ಇಲ್ಲೇ ಐತ್ರಿ. ಹಿಂಗ್ ಹತ್ತು ಹಿಂಗ ಹೋಗೋರಿ. ಅಷ್ಟು ಸಾಲ್ಕಿದ್ರು ಎಲ್ಲ ಕೆಡಕ ಎಲ್ಲ. ಈಗ ಏನ್ ಅನ್ಸತ್ತೆ ನಿಮ್ಗೆ? ಯಾಕಂದ್ರೆ ನೀವು ಸಣ್ಣವರಿದ್ದಾಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತವ್ರ,
ನಮಗ ಆ ಒಂದು ಹಳೆ ಕಲ್ಪನೆ ರೀ ಹಾ ಇಲ್ಲಿ ನಾವ್ ಇದ್ವೇ ಇಲ್ಲ ಓಹೋ ಆ ತರ ಅನ್ಸಾಕತೈತ್ರಿ. ಹಾ ಎಷ್ಟು ತಲೆಮಾರದಿಂದ ನಾವ್ ಇಲ್ಲೇ ಇದ್ದೀವನ ಅಂತ ಅನ್ಸಾಕತೈತ್ರಿ. ಹಾ 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 ಈಗೆಲ್ಲ ಇದನ್ನ ನೋಡಿದ್ರ ಈ ಬೆಳವಣಿಗೆ ನೋಡಿದ್ರ ಬಾಳ ನಮ್ಗ ಖುಷಿ ಅನಿಸ್ತದ್ರಿ. ಹಾ ಒಂದು ಬಿಟ್ಟು ಹೋದ್ವಿ ಅಂತ ಒಂದು ನೋವು, ಕರೆಕ್ಟ್. ಒಂದು ಸುರಕ್ಷಿತ ಜಾಗಕ್ಕೆ ಹೋದ್ವಿ ಅನ್ನೋದು ಇನ್ನೊಂದು ಖುಷಿ. ಹಾ 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 ಅಂದ್ರೆ ಈಗ ಹೋಗಿರಲ್ಲ ನೀವು ಅಲ್ಲಿ ಸರ್ಕಾರದಿಂದ ಕೊಟ್ರನ್ರಿ ಮನಿ ಅದು ಜಗದ ಹೆಂಗ? ಸರ್ಕಾರದಿಂದ ಏನ್ ಅಂದ್ರ ಇಲ್ಲಿ ಟಾಟಾದವರು ದೇವಸ್ಥಾನ ಕೊಡ್ಲಿಲ್ರಿ. ಸರ್ಕಾರದವ್ರು ಏನ್ ಮಾಡೋದು, ದೇವಸ್ಥಾನ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅನ್ನ ಒಂದು ಬಾಂಧವ್ಯ ಬರಬಾರ್ದಂದು ದೇವಸ್ಥಾನಗಳನ್ನ ನಿಮ್ಮ MLA ಮಿನಿಸ್ಟರ್ ಜೊತೆಗೆ ನೀವು ಹಾಕಿಸ್ಕೊರಿ. ನಾವು ಓನ್ಲಿ ಫ್ಯಾಮಿಲಿಗೆ ಮನಿ, ನೆಕ್ಸ್ಟ್ ಒಂದು ಸಮುದಾಯ ಭವನ, ಸಾರ್ವಜನಿಕ ಸಮುದಾಯ ಭವನ ಕಾರ್ಯಕ್ರಮ ಮಾಡ್ಕೊಲಿಕ್ಕೆ, ನೆಕ್ಸ್ಟ್ ಒಂದು ಶಾಲೆ ಕಟ್ಸ್ಯಾರಿ. ಅಷ್ಟು ಮಾಡ್ಕೊಟ್ಟಾರ. ಒಂದು ಗಾರ್ಡನ್ ಐತ್ರಿ, ಜನರಲ್ ಗಾರ್ಡನ್. ಈಗ ದೇವಸ್ಥಾನಕ್ಕೆ ನಿಮ್ಮ ಊರನ್ ಜನ ಬರ್ಬೇಕಾದ್ರೆ ಇಲ್ಲೇ ಬರ್ಬೇಕು? ಹಾ, ಇಲ್ಲಿಗೆ ಬರ್ಬೇಕು. ಎಷ್ಟ 1 ಕಿಲೋಮೀಟರ್ ಆಗ್ತದೆ? ಅರ್ಧ ಕಿಲೋಮೀಟರ್ ಆಗ್ತದೆ? ಇದು 1.5 ಕಿಲೋಮೀಟರ್ ಆಗ್ಬೋದು. ಇವೇನ್ ಲೈಟಿನ್ ಕಂಬ ಕಾಣ್ತಾವಲ್ರಿ ಇದೆಲ್ಲ? ಒಟ್ಟ ಊರ ಇದೆಲ್ಲ ಮನಿ? ಆ ಟ್ಯಾಂಕ್ ಐತಿ ನೋಡ್ರಿ. ಅಲ್ಲಿಂದ ಆ ಟ್ಯಾಂಕ್ ಇಂದಾನ ಇದು ಎಂಟ್ರೆನ್ಸ್ ಅನ್ರಿ ಈ ಕಡೆ? ಹಾ, ಇದೆ ಎಂಟ್ರೆನ್ಸ್. ಈಗ ಇದು ಊರು ಮುಳುಗಡೆ ಆಗಿರಿ, ಆಮೇಲೆ ನೀವು ಏನು ಹೊಸ ಊರಿಗೆ ಹೋದ್ರಲ್ಲ, ಎಷ್ಟು ವರ್ಷ ಆತ್ರಿ ಈಗ? 2011 ರೀ. 2011. ಹಾ 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 11 ಇವೆಲ್ಲ ಮನಿ ಯಾವ್ದನ್ರಿ? ಇವೆಲ್ಲ ಅವ ಮನಿ ನೋಡ್ರಿ. ಅಂದ್ರೆ ಈಗ ಇಲ್ಲಿ ಈಗ 1-2 ಮನಿ ಕಾಣಕತ್ತಾವ್ರಿ ಇವ. ಇಲ್ಲೊಂದೆರಡು ಆಗ್ಲಿ, ಆ ಕಡೆ ಒಂದೆರಡು ಆಗ್ಲಿ ಕಾಣಕತ್ತಾವ. ಮತ್ತೆ ಇಷ್ಟು ಮನಿ ಎಲ್ಲ ಏನ್ ಕಾಣತಿಲ್ಲಲ್ರಿ? ಎಲ್ಲ JCB ಹಚ್ಚಿ ಸಾಫ್ ಮಾಡ್ಬಿಟ್ರಿ ನಾವು. ಸಾಫ್ ಮಾಡ್ಸಿ ಇನ್ನೊಂದು ಕೆಲವಷ್ಟು ಉಳ್ದವ್ರಿಗೆ ತೋಟ ಮಾಡೋದ್ರಿ. ಈ ಟೈಪ್ ತೋಟ ಆಗೈತೆ ನೋಡ್ರಿ. ಈ ಟೈಪ್ ತೋಟ ಮಾಡೋರ, ಬರೀ ಗಿಡ ಹಚ್ಚಿ ಒಂದು ದೇವಸ್ಥಾನಕ್ಕೆ ಒಂದೇನೋ ಪವಿತ್ರ ಸ್ಥಳ ಮಾಡಕ್ರಿ. ಓಕೆ. ನದಿ, ಗಾರ್ಡನ್, ಮಠ, ಬಿಲ್ಡಿಂಗ್ ಇಷ್ಟೇ ಇರ್ಬೇಕು. ಕರೆಕ್ಟ್. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಏನಂದ್ರೆ? ಗಂಗಪ್ಪ ಎರೇಶಿಮಿ ಅಂತ. ಗಂಗಪ್ಪ ಎರೇಶಿಮಿ. ಹಾ ಹಾ ನಿಮಗೂ ಭಜನೆ ಆಸಕ್ತಿ ಐತೆ? ಐತ್ರಿ. ಅದೇ ನೀವು ಭಜನೆ ಮಾಡ್ತೀರಿ? ಹಾ 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 ನಮ್ಮ ಊರೊಳಗ ಈಗ ಯಾರ ಒಬ್ರು ಬಿಟ್ರ ಯಾವ ಕೆಲಸ ನಿಲ್ಲಂಗಿಲ್ಲ, ಎಲ್ಲಾ ಕೆಲಸ. ಓ ಹೋ 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 ಹಂಗ ಇವ್ರೊಬ್ರು ಮಾಸ್ತರ್ ಇಲ್ಲ ಅಂತಂದ್ರೆ ಮತ್ತೊಬ್ರು ಮಾಸ್ತರ್ ಅದ, ಹಾ 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 ಒಬ್ರು ಡಗ್ಗ ಬಡಿಯಲಿಲ್ಲ ಅಂದ್ರೆ ಮತ್ತೊಬ್ರು ಡಗ್ಗ ಬಡಿತಾರೆ. ಎಲ್ಲರಿಗೂ ಎಲ್ಲಾ ಒಂದು ಸಾಮಾನ್ಯ ಮೇಲೆ ಇದು ಐತಿ. ಹಾ 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 ಅಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಒಟ್ಟ ನಿರಂತರ ನಡಿಬೇಕು ಅನ್ನೋದು ಒಂದು ಭಗವಂತ ಯಾರು ಬಿಟ್ರು ಅಂದ್ರೆ ಅದು ನಡೆಯಂಗಿಲ್ಲ ಅನ್ನಂಗಿಲ್ಲ. ಅಂದ್ರೆ ಒಟ್ಟಿಗೆ ಕಲಿಬೇಕು ಅನ್ನೋದು ಐತಿ. ಹಾ ಕರೆಕ್ಟ್. ಎಲ್ಲಾರು ನಾನು ಒಬ್ರು ಬಿಟ್ರೆ ನಡೆಯಂಗಲ್ಪ ಅನ್ನಂಗಿಲ್ಲ. ಇವತ್ತು ಬಿಟ್ರೆ ಅಂದ್ರೆ ಏನ್ ಬಾರ ಮರ ಅವ್ನ ಆ ಕೆಲಸ ನಾನ್ ನಡೆಸ್ತೇನೆ ಅಂತಾರ. ಕರೆಕ್ಟ್. ಎಲ್ಲದ್ರ ಬಗ್ಗೆ ಆಸಕ್ತಿ ಐತಿ. ಹೌದೌದೌದು. ನಾವು ಒಂದೊಂದ್ ಕಡೆ ಕೇಳಿವ್ರಿ, ಈಗ ಒಬ್ರು ಇಲ್ಲಪ್ಪ ಅಂತಂದ್ರ ಅದು ಬಂದಾಕತ್ರಿ. ಬಂದ ನಮ್ದು ಹಂಗಲ್ರಿ. ಒಬ್ರು ಯಾರು ಇಲ್ಲ ಅಂದ್ರೆ ಮತ್ತೊಬ್ರು ಅದನ್ನ ಕಲ್ತಿರ್ತಾರೆ, ಆ ಕೆಲಸ ಅವ್ರು ಮಾಡ್ತಾರೆ. ಹೌದು. ಈ ಬಗ್ಗೆ ಮಾತ್ರ ಬಾರಿ 5 ರಿಂದ 6 ಮಂದಿ ಪೆಟ್ಟಿಗೆ ಮಾಸ್ತರ್ ಬರ್ತಾರೆ. ಇವ್ರು ಬಾರಿಸ್ತಾರೆ, ನಾವು ಬಾರಿಸ್ತೀವಿ, ಇವ್ರು ಬಾರಿಸ್ತಾರ. ಅವ್ರು ಇನ್ನು ಇರಪ್ಪ ಅವ್ರು ಕರೆಕ್ಟ್ 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 ಅವ್ರು ಡಗ್ಗ ಬಾರಿಸ್ತಾರೆ. ಅವ್ರು ಎಲ್ಲಾರು ಅವ್ರಿಲ್ಲ ಅಂದ್ರೆ ಅವ್ರು ಅಣ್ಣಾರು ಬಾರಿಸ್ತಾರೆ. ಯಾರು ಇರಬೇಕ. ಎಲ್ಲಾರು ಎಲ್ಲಾ ಸಾಮಾನ್ ಬಗ್ಗೆ ಇದೈತಿ. ಒಳ್ಳೆ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನೋಡ್ರಿ, ನೀವು ಇಷ್ಟೆಲ್ಲ ಏನೋ ಇಷ್ಟು ವರ್ಷ ಶ್ರಮ ಪಟ್ಕೊಂತ ಬಂದ್ರಿ. ಈಗ ಇವತ್ತ ಏನೋ ನಿಮ್ಗ ಕೊಡ್ತೆ, ಆಮೇಲೆ ನೀವು ಈಗ ಇಷ್ಟು ವರ್ಷ ಏನೋ ಶ್ರಮ ಮಾಡಿದ್ರಿ, ಇವತ್ತ ನೀವು ಎಲ್ಲ ಜಗತ್ತಿಗೆ ಪರಿಚಯ ಆಗುವಂತ ಒಂದ್ ಅವಕಾಶ ಕೂಡಿ ಬಂದೈತೆ. ಟೈಮ್ ಬೇಕ್ರಿ ಅದಕ್ಕೆ. ಯಾವ್ದೋ ಒಂದು ಮಾಡ್ಬೇಕಂದ್ರೆ ಟೈಮಿಗೆ ಮೇನ್ ಇರ್ತೈತಿ, ಮಹತ್ವ. ಕರೆಕ್ಟ್ ಕರೆಕ್ಟ್. ಆ ಟೈಮ್ ಇಲ್ದ ನಾವ್ ಯಾರಿಗೆ ಎಲ್ಲಿ ಪ್ರಚಾರ ಆಗಕ್ ಆಗಲ್ಲ. ಕರೆಕ್ಟ್ ಕರೆಕ್ಟ್. ನಾವು ನೀವು ಈ ಟೈಮ್ ಬರ್ತೀರ ನಮಗೂ ಖುಷಿ ಅನಿಸ್ತರಿ. ಎಲ್ಲ ನಿಮ್ ಊರ್ ನೋಡಿದ್ವಿ, ನಾವ್ ಯಾವಾಗ ಬರ್ಬೇಕ್ರಿ ಇಲ್ಲಿ? ಇಲ್ರಿ, ನಮ್ ಹೊಳಿ ಮಗ್ಲಿ ಐತ್ರಿ ಇಲ್ಲೇ. ಇಲ್ಲಿ ಒಂದು ಪಿಳ್ಳಿ ಏನಾಗ್ಸತ್ತಿಲ್ರಿ. ಮಕ್ಕಳಾತು ದೊಡ್ಡರಾತು ಯಾರು ಇಲ್ಲ. ದೇವ್ರ ಕಾಲ ಬೇರೆ ಊರವ್ರು ಸಾಯ್ತಾರ ಇಲ್ಲಿ. ನಮ್ ಊರ್ ಪೀಳಿಗೆ ಒಂದು ಸಣ್ಣ ಪೀಳಿಗೆ ಏನಾಗಿಲ್ಲ. ನಾವು ಅದನ್ನ ನೋಡಿದ್ವಿಲ್ರಿ. ಎಲ್ಲ ಮನಿ ಎಲ್ಲ ದೇವಸ್ಥಾನ ಆಗ್ಲಿ ದಂಡಿ ಕುಂತಾರಲ್ರಿ, ಅಲ್ಲೇ ಇತ್ತ ನಮ್ ಮನಿ. ಅಲ್ಲಿ ಕುಂತಲ್ಲೇ ನಮ್ ಮನಿ ಇತ್ತು. ಕರೆಕ್ಟ್ 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 ಕರೆಕ್ಟ್. ಈಗ ದೇವ್ರ ಮಾತ್ರ ಅವ್ರ ಬಗ್ಗೆ ಮಾತ್ರ ಬಹಳ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ರು ಒಂದು ಲಾಸ್ಟ್ ಈ ಊರ್ ಹೋಗೋ ಟೈಮ್ ದೇವಸ್ಥಾನ ಹತ್ರ ಹಳೆ ದೇವಸ್ಥಾನ ಏನೇನ್ ಇದ್ದಿಲ್ರಿ ಇಲ್ಲಿ. ಫಸ್ಟ್ ಇದಕ್ಕಿಂತ ಮುಂಚೆ ಮತ್ತೆ ಹಳೇದಿತ್ರಿ ದೇವಸ್ಥಾನ. ಅದು ಬಿದ್ದು ಹೋಗ್ಬಿಡ್ತು. ಕಟ್ಟಿಸ್ಬೇಕಂದ್ರ ಎಲ್ಲರಿಗೂ ಸಹಕಾರ ಬೇಕ್ರಿ, ದುಡ್ಡು. ಹಂಗ ಏನೇನೋ ಕೂರ್ಸ್ಕೊಂತ ಏನೋ ಒಟ್ಟು ಮಾಡಿದ್ರು. ಈಗ ಒಟ್ಟು ಅದು ದೇವಸ್ಥಾನ ನಿಂತೈತಿ ಅಂದ್ರ ನಾವ್ ಊರ್ ಬಿಟ್ಟು ಹೋಗೋದಕ್ಕಿಂತ ಪೂರ್ವದಲ್ಲೇ ದೇವಸ್ಥಾನ ಆಗೈತ್ರಿ. ಜೇರ್ಕಟ್ ನಾವೇನು ಅಲ್ಲಿ ಹೋಗಿದ್ವಿ ಅಂದ್ರೆ ಈ ದೇವಸ್ಥಾನ ಹಾಕಿದ್ರೆ ಮೊದಲ ಇಲ್ಲಿ ದೇವಸ್ಥಾನ ಭಗವಂತನ ಹತ್ರ ಅಂತ ಶಕ್ತಿ ಐತಿ. ನಿಮ್ನೆಲ್ಲಾ ಕಾಪಾಡಿ
ನಿಮ್ಮನ್ನ ಒಂದ್ ಕಡೆ ಸುರಕ್ಷಿತವಾಗಿ ಜಗಕ್ಕೆ ಬಿಟ್ಟ ಅಜ್ಜ ಅವ ಉಳ್ಕೊಂಡ್ಬಿಟ್ಟ. ಇಲ್ಲೇ ಅಜ್ಜಾರು ಇಲ್ಲೊಂದು ಉದ್ಘಾಟನೆ ಬಂದಿದ್ರಿ ಮುಸ್ಲಿಮ್ಸ್ ಮಸೀದಿಗೆ. ಅವ್ರು ಬಂದಾಗ ಇವ್ರು ಇಲ್ಲೇ ಮಠ ಐತಂದ್ರಲ್ಲ ಅಂತಂದ್ ಅವ್ರು ಬಂದ್ರ ಎಲ್ಲಾ ದಾರಿ ಎಲ್ಲಾ ಕೆಟ್ಟ ಹೋಗ್ಬಿಟ್ಟಿತ್ತು, ಓಸ್ ಪಿಜ್ಜಲ್ಲಿ ಬೆಳೆದ್ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ಮತ್ತೆ ಅವರ ಬಂದ್ ನಿಂತ್ಕೊಂಡು ಏನ್ರ ಅಲ್ಲಿ ದೇವಸ್ಥಾನ ಐತಿ ಇಲ್ಲಿ ಏನ್ರ ಒಂದ್ ಇದು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಆಗ ಏನು ತಳನ ಆಗ್ಲಿಲ್ರಿ, ಯಾರೋ ಒಬ್ರು ಹಂಗಾಗಿ ಸಾಫ್ ಮಾಡಕ್ JCB ಕರ್ಸಿರು, ಏನೋ ಮಾಡಿದ್ರು, ಮೂರು ಸ್ವಚ್ಛ ಮಾಡಿ ಅಷ್ಟ ಅಜ್ಜಾರು ಒಂದು ಬಂದ್ ಕಾಲ್ ಇಟ್ಟಿರೋದಕ್ಕ ನಮ್ಗ್ ಬಹಳ ಸಂತೋಷ ಆಗೈತಿ. ಅದರಿಂದ ಅಭಿವೃದ್ಧಿ ಅನ್ಸೈತಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಅಂದ್ರೆ? ವೀರಣ್ಣ ಹೊಸಮನಿ. ವೀರಣ್ಣ ಹೊಸಮನಿ. ನೀವು ಇದ ಗ್ರಾಮದವ್ರಲ್ರಿ? ಇದೇ ಗ್ರಾಮದವ್ರು. ನೀವು ಭಜನೆ ಆಸಕ್ತಿ ಐತೇನ್ರಿ? ಹೆಂಗ ಭಜನೆ ಆಸಕ್ತಿ ಸಿದ್ಲಿಂಗಪ್ಪರ್ ಅಪ್ಪರ್ ಇಂದಾನ ಭಜನಿಯರ್. ಭಜನಿಯರ. ನಮ್ಗಿನ್ನ ಅವಾಗ ಹಿಂದಿನ ಕಾಲದಾಗ ನಮ್ಗ ತಾಳ ಕೊಡ್ತಿದ್ದಿಲ್ಲ. ತಾಳ ಕಲಿಬೇಕಂದ್ರ ಕಲ್ಲು ತಗಂದು ಹೊಲ್ದಾಗ ದನ ಕಾಯಬೇಕಾರ ಕಲ್ಲಿಲ್ಲಿ ಕಟ್ಕಂದು ನಾವ್ ತಾಳ ಕಲ್ತಿಂದಾಗ ತಾಳ ಕೊಡ್ರು. ಅಂದ್ರೆ ಅದು ತ್ರಿತಾಳ ರೀ. ಇಲ್ಲಿ ಹಿಂಗ ಬರ್ಸಂಗಿಲ್ಲ ನಮ್ ತ್ರಿತಾಳನ ನಮ್ದು. ಅದನ್ನ ಮಾಡ್ಬೇಕಂದ್ರ ನಮ್ ಊರ್ ಭಜನೆ ಅಂದ್ರ ಪ್ರಸಿದ್ಧವಾದ ಭಜನೆ ರೀ. ನಮ್ಮೂರ್ದು ಧಾರವಾಡದಾಗ ದೊಡ್ಡ ಸಾಧನ ಮಾಡ್ಯಾರ ನಮ್ಮಲ್ಲಿ. ನಮ್ಮೂರ್ ಹಿರಿಯರು ದೊಡ್ಡ ಸಾಧನ ಮಾಡ್ಯಾರ ಅಲ್ಲಿ. ಆ ಹೊತ್ನ್ಯಾಗ ಸಣ್ಣ ಭಜನೆ ಇದ್ದಿದ್ದಿಲ್ರಿ. ಈಗ ಅದಾರಿ ಒಂದ್ 4-5 ತೆಲ್ಮ್ಯಾರ ಅದಾರ, ಇನ್ನೂ ಅದಾರ. ಅಷ್ಟ ಭಜನೆ ಪ್ರಸಿದ್ಧ ಆಗಿದೆ. ಭಜನೆ ಮುಗ್ಗಡಿ ಅಂಕರು ಒಟ್ಟ ಆಗಿಲ್ರಿ ನಮ್ಮಲ್ಲಿ. ಯಾವಾಗಿದ್ರು ಭಜನಿಗೆ ಪ್ರೇಮನ ಐತಿ. ಈಗ ನೀವಾದ್ರು ಏನ್ ಅವಾಗ ಈ ಕಲ್ಲು ಬರ್ಸ್ಕೊಂತ ಅಂದ್ರೆ ಇಲ್ಲಿ ಬಂದು ತಪ್ಪಸ್ಬಾರದಪ್ಪ ಅನ್ನೋ, ಇಲ್ಲಿ ಬಂದು ತಪ್ಪಿದ್ರೆ ಕಲಿಯಬೇಕು ಕಸ್ಕೊಂಡ್ ಕಳ್ಸಿಬಿಡ್ತಿದ್ರು ಹೊರಗೆ. ನೀವಾದ್ರು ಒಟ್ಟ ಅದನ್ನ ಬಿಡಬಾರ್ದ ಕಲಿಯಬೇಕಲ್ಲ. ಎಲ್ಲಾರು ಹಂಗಾರಿ, ಎಲ್ಲಾರು ಹಂಗ ಕಲ್ತಾರ. ಈಗ ನೋಡ್ರಿ ತಾಳ ಕಸ್ಕೊಂಡ್ರೆ ಹೋಗನೆ ಮಕ್ಕಳ ಅಂತ ಹೋಗ್ತಾರ. ಆದ್ರ ಅವಾಗ ಹಂಗ ಹೊಕ್ಕಿದ್ದಿಲ್ಲ, ಕಸ್ಕೊಂಡ್ ಯಾವ ಮಾಡಿ ಕಲಿತಿದ್ರು. ಈಗ ತಗೋರಿಪ್ಪ ಕಲೀರಿ ಅಂತಂದ್ರೆ ತಗೊಂಡ್ ಕಲಿಯರಿಲ್ಲ. ಈಗ ಅವಾಗ ರೈತರಿಗೆ ಏನಿತ್ತಂದ್ರ ಯಾವನ್ರ ಸಾಲ್ ಮಾಡಕ್ ಹೋದಾಗ ಒಂದ್ ಕಂಟಿ ಹರಿದ್ರ ಬ್ಯಾಕೋಲಿ ಹೊಡ್ಯಾರ, ಮೂರ್ ದಿವ್ಸ ಅದನ್ನ ಕಲಿಬೇಕತ್ತಮ್ಮ. ಆ ಇದನ್ನ ಇಟ್ಕೊಂಡಿದ್ರು. ಈಗ ಹಂಗಿಲ್ಲ. ಈಗ ಬಗ್ನ ಸಾಲ್ ಹಿಡಿದು ಹರಿದಾನ ಅಂತ ಹೊಡೆದ್ರಲ್ಲ, ಬರೀ ಬೇದ್ರ ನಾಳೆ ಬರಂಗಲ್ಲವ. ಈಗ ಭಜನ್ಯಾಗ ತಾಳ ಕಸ್ಕೊಂಡ್ರೆ ಮೂರ್ ದಿವ್ಸ ಇಲ್ಲ ಇಲ್ಲ. ಹೌದೌದೌದು. ಎಲ್ಲವೂ ಹಂಗಾಗ್ಯಾವು. ಭಜನೆ ಯಾಕೆ ಕಮ್ಮಿ ಆಗೈತಿ ಅಂದ್ರೆ ಇದಕ್ ಕಮ್ಮಿ ಆಗೈತಿ. ಆಮೇಲೆ ಇವು DJ ಬಂದ್ವಲ್ರಿ, ಇದಕ್ಕ ಇದನ್ನ ಹಚ್ಚಿದ್ರೆ ಜಗ್ ಮಂದಿ ಬರ್ತಾರ, ಭಜನೆ ಹಚ್ಚಿದ್ರೆ ಯಾರು ಬರಲ್ಲ. ಕರೆಕ್ಟ್. ಈಗೆಲ್ಲ ಬದಲಾವಣೆ ಆಗತೈತಿ. ಬದಲಾವಣೆ ಆಕೈತ್ರಿ. ಬದಲಾವಣೆ ಆಕೈತಿ. ಹಿಂದಿಂದು ಮತ್ತು ಬಂದ ಬರ್ತೈತಿ. ಕರೆಕ್ಟ್ ನೀವ್ ಹೇಳ್ದಂಗ್ರಿ. ಈಗ ಫುಡ್ನು ಹೆಂಗಾಗೈತಂದ್ರ ಎಣ್ಣೆ ಹೊಡೋದ ತಿಂದ ಅದನ್ನು ರೋಗ ಬಂದ್ ಸಾಯಕತ್ತಾರಿ. ಈಗ ಎಣ್ಣೆ ಹೊಡೆದಂತ ಪೀಕ್ ಮಾಡಿ ಮನಿಗೆರ ತಿನ್ಬೇಕನ್ನ ರೈತರು ಬಂದಾರ ಈಗ. ಆವಾಗ ಮನುಷ್ಯನ ನೆಮ್ಮದಿಗೆ ನಾವು ದೇವ್ರ ನೆನೆಸ್ಕೊಂಡ್ರ ಏನೋ ಒಂದ್ ತಾನ ಸಿಗತೈತಪ್ಪ, ನಾವ್ ದೇವ್ರ ನೆನೆಸ್ಬೇಕಂತಂದ ಈ ಭಜನಿನ ನಡ್ಯಾಕತ್ತಾವ ಸಣ್ಣಗ ಅಲ್ಲಿ. ಕರೆಕ್ಟ್. ಈಗ ನೋಡ್ರಿ ನೀವೆಲ್ಲ ಇದ್ರೊಳಗೆ ಭಜನದೊಳಗೆ ಎಷ್ಟು ಅನುಭವಿಸ್ರಿ, ಎಷ್ಟು ಇದ್ರೊಳಗೆ ಎಷ್ಟು ನೆಮ್ಮದಿ ಸುಖ ಶಾಂತಿ ಐತಿ ಅನ್ನೋದ ಈಗ ನೀವು ಅದನ್ನ ಉಂಡವ್ರಿಗೆ ಗೊತ್ತದ. ಉಂಡವ್ರಿಗೆ ಅಲ್ರಿ, 2 ತಾಸರ ನಾವು ಹೋಗಿ ಗುಡಿಯಾಗ ಕುಂತ್ವಿ ಅಂದ್ರ ಮನಿ ಮರ್ತಿರ್ತೀವಿ. ಯಾಕಂದ್ರೆ ಅಲ್ಲಿ ಹಾಡಿನ ಮ್ಯಾಗ ಲಕ್ಷ್ಯ, ಅದ್ರ ಮ್ಯಾಗ ನಮ್ಗ ಇದ್ರ ಬರ್ತೈತಿ. ಅದನ್ನ ನೆಪ್ ಮಾಡ್ಕೊಳೋದು ಒಂದು ತಿರುಗ್ತಿರ್ತಾರೆ. ಆ ಹೊತ್ನ್ಯಾಗ ಒಂದ್ 2 ತಾಸರ ಗುರುವಿನ ಮ್ಯಾಗ ಇರ್ತೈತಿಲ್ಲ ನಮ್ ಲಕ್ಷ್ಯ ಅಂತ. ಭಜನೆ ಅಂದ್ರೆ ಏನಾರ, ಭಜನೆ ಅಂದ್ರೆ ಏನ್ ಅದು ಒಂದು ಮಜಾಕ್ ಅಲ್ರಿ. 2 ತಾಸ ನಾವ್ ಒಂದು ಮನಿ ಮಾರ್ ಬಿಟ್ಟು ಒಂದು ಸ್ಮರಣೆಯರ ಮಾಡ್ತೇವಲ್ಲ ಅನ್ನೋದಕ್ಕೆ ಹಂಗ ಮಾಡಕಂಕ್ರ ಆಗದಲ್ಲ. ಹಂಗ ಮಾಡಕತ್ತೇನ್ರಿ. ಬರೀ ದೇವ್ರ ಪೂಜೆ ಮಾಡ್ಬೇಕಾರ ಉದಿನ ಕಡ್ಡಿ ಬೆಳಕೆ ಅಂತ ನಾ ಅಲ್ಲಿ ಎಮ್ಮೆ ಹರ್ಕೊಂಡೈತ್ ನೋಡು, ಕ್ವಾಣ ಹರ್ಕೊಂಡೈತ್ ನೋಡು ಅಂತೇವಿ. ಆದ್ರೆ ಭಜನೆ ಮಾಡೋ ಮುಂದ್ ಹಂಗ ಅನ್ನಂಗಿಲ್ಲ. ಯಾಕ ಅವ ಹಾಡಾಕತ್ತಿರ್ತಾನ, ಅವ್ನ್ ಹಿನ್ನೆಲೆ ಹಾಡ್ಬೇಕು. ಅದು ಅಕ್ಷರ ಲಕ್ಷ್ಯ ಇಟ್ಕೋಬೇಕು. ಅದು ಒಂದು ಇದು ಬಂದ್ಬಿಡ್ತೈತಿ, ಭಕ್ತಿ ಬರ್ತೈತಿ. ಅದ್ರಾಗ ಬಂದ್ ಭಕ್ತಿ ನಮ್ಗೆ ಇದ್ರಾಗ ಸಿಗುದಿಲ್ಲ. ಈಗ ಏನೋ ಒಂದ್ ಮಾಡಕತ್ತೇವ ಅಂತಂದ್ರು ಸಹಿತ ಅಲ್ಲಿ ಫೋನ್ ರಿಂಗ್ ಹಾಕಿರ್ತೈತಿ, ಯಾರ್ದೈತೋ ಏನೋ. ಇಲ್ಲಿ ಆ ಕಡೆ ಹೋಗ್ಬಿಡ್ತದ ಲಕ್ಷ್ಯ, ಅಲ್ಲೇ ಹಿಚಿಕಿಟ್ಟು ಬಿಡೋದ. ಒಳ್ಳೇದ. ಇಲ್ಲ ನೀವು ಏನು ನಮ್ಗೆ ಅನುಭವದ ಮಾತಾಡಿಗೆ ಎಲ್ಲ ಇವ ಬಹಳ ಖುಷಿ ಅನಿಸ್ತೆ. ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮ ಹೆಸರು ಅಂದ್ರೆ? ಶೇಖಣ್ಣ ಕಮ್ತಾರ್ ಅಂತೇಳಿ. ಶೇಖಣ್ಣ ಕಮ್ತಾರ. ನೀವು ಈ ಒಟ್ಟಿ ಭಜನಾ ಕಲಾವಿದರಿಗೆ ಆಸಕ್ತಿ ಐತಿ? ಭಜನಾ ಕಲಾವಿದರ ಬಗ್ಗೆ ಐತ್ರಿ. ನಿಮ್ಗೂ ಭಜನಾ ಬಗ್ಗೆ ಆಸಕ್ತಿ ಐತಿ? ಭಜನೆ ಬಗ್ಗೆ ಬಹಳ ಆಸಕ್ತಿ ಐತ್ರಿ. ಇವನ್ನೆಲ್ಲ ಮಾಡೋದಕ್ಕೆ ನಾವು ಪ್ರೋತ್ಸಾಹ. ಈಗ ನಿಮ್ಮಂತ ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಪ್ರೋತ್ಸಾಹ ಇರೋದ್ರಿಂದನೇ ಇಂಥವ್ರೆಲ್ಲ ಮುಂದೆ ಬೆಳಕಿ ಬರಕ್ಕೆ ಸಾಧ್ಯ ಐತೆ. ಇಲ್ಲ ಅಂತಂದ್ರ ನಾವ್ ಏನ್ ಬೇಕಾದಷ್ಟು ಅವ್ರ ಮಾಡ್ಯಾರಪ್ಪ ಅಂತಂದ್ರು ಅವು ಏನಾಗ್ಬಿಡ್ತಾವ್ರಿ, ಎಲೆ ಮರಿಯ ಕಾಯಿ ಹಂಗ ಮರತ ಮರಿಯಾಗಿ ಉಳಿದ್ ಬಿಡ್ತಾವ. ಅದಕ್ಕೆ ನಿಮ್ಮಂತರ ಆಶೀರ್ವಾದನು ನಿರಂತರ ಅವ್ರಿಗೆ ಇರ್ಲಿ.
ನಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ತೈತ್ರಿ ನಾವ್ ಅವ್ರಿಗೆ ಏನೋ ಇದಾದ್ರೂ ಅನುಕೂಲತೆ ಮಾಡಿಕೊಡ್ತೇವಿ ಒಂದು ಒಳ್ಳೆ ಪ್ರೋತ್ಸಾಹ ಕೊಡ್ತೇವೆ ಇದು ಮುಂದುವರ್ಲಿಪ್ಪ ಭಜನಾ ಸಂಘ ಮಣ್ಣೂರ್ ಹೆಸರು ತರ್ಬೇಕು ನೀವು ಮಣ್ಣೂರ್ ಭಜನಾ ಸಂಘ ಒಳ್ಳೆ ಅತ್ಯುತ್ತಮವಾಗಿ ಐತಿ ಅಂತ ಹೇಳಿ ಎಲ್ಲಾರು ಸ್ವಲ್ಪ ನೋಡಿ ಏನು ಮಾಡ್ಲಿ ಅಂತ ಹೇಳಿ ನಾವು ಯಾವಾಗ್ಲೂ ಪ್ರೋತ್ಸಾಹ ಐತಿ. ಈಗ ಅವ್ರ ಸಿದ್ಲಿಂಗ್ ಮಾಸ್ತರ್ ಅವರು ಏನ್ ಒಟ್ಟ ಈ ರೆಕಾರ್ಡಿಂಗ್ ಮಾಡಿ ನಮ್ಮ ಈ ಮಣ್ಣೂರು ಗ್ರಾಮ ಈ ಜಗತ್ತಿಗೆ ಹೋಗ್ಲಿ ಅನ್ನುವಂತ ಒಂದು ಉದ್ದೇಶಕ್ಕೆ ಅವರು ಶ್ರಮ ಪಟ್ ಮಾಡಕತ್ತಾರ. ಈಗ ಅವ್ರ ಇದರಿಂದ ಇದೆಲ್ಲ ಅಷ್ಟು ಮತ್ತೆ ಇರ್ಲಿ ಇಲ್ರಿ ಈಗ ಅವ್ರ ನಮ್ಮ ಊರ ಅಭಿಮಾನ ನೋಡ್ರಿ ಎಷ್ಟು ಹುಚ್ಚಿರ್ತೈತದ. ಈಗ ಅವ್ರು ಹುಬ್ಳ್ಯಾಗ ಅದರದ್ರು ಸಹಿತ ನಮ್ಮೂರು ನಮ್ ಭಜನಾ ನಮ್ದ ಬೆಳಿಲಿ ಊರೊಂದು ಅಭಿಮಾನಕ್ಕೋಸ್ಕರ ಅವ್ರು ಬಹಳ ಇದು ಬಹಳ ಕಾರ್ಯಕ್ರಮ ಮಾಡ್ಕೊಂತ ಬಂದಾರಿ. ಯಾವಾಗಲೂ ಕೈಲಿಂದ ದುಡ್ಡು ಖರ್ಚಾಗಲಿ ಇದಾಗಲಿ ಅದಕ್ಕೇನು ವಿಚಾರ ಮಾಡಂಗಿಲ್ಲ. ಒಟ್ಟ ಮಣ್ಣೂರ್ ಒಂದು ಹೆಸರು ಇದು ಬರ್ಲಿಪ್ಪ. ಆಮ್ಯಾಗ ನಮ್ಮ ನೆಗಳೂರು ಅರ್ಜವ್ರ ಸತಿ ಇಲ್ಲಿ ಬರಾಕತ್ತಿದ್ನ ಬಹಳ ಮತ್ತೊಟ್ಟು ಜಾಸ್ತಿ ಆಗೈತ್ರಿ. ಹೌದೌದು ಮಣ್ಣೂರು ಬಹಳ ಇಂಪ್ರೂವ್ ಆಗೈತಿ. ಅರ್ಜವ್ರು ಯಾವಾಗ ನಮ್ಮೂರಿಗೆ ಪಾದಾರ್ಪಣೆ ಮಾಡಿದ್ರೆ ಅವಾಗ್ಲಿಂದಾನ ಒಂದು ಭಜನೆ ಆದ್ರೂ ಒಂದು ಶಿಶು ಹೋದಂತ ಮತ್ತ ಅವ್ರು ಅರ್ಜರ್ ಬಂದ ಬಹಳ ಇದರಿಂದ ನಮ್ ಸಿದ್ಲಿಂಗೇಶ್ವರ ಬಹಳ ಅದಕ್ಕೆ ಶ್ರಮ ಐತ್ರಿ. ಉಳದೈತಿ ಮತ್ತೆ ಬೆಳೆದೈತಿ ಬೆಳೆಯಾಕತಿ. ಅದಿಲ್ಲ ಈಗ ನೀವು ಮೊದಲ ಏನ ಇಲ್ಲಿ ಇದ ಹಳೆ ಊರಿತ್ತಲ್ರಿ ಅವಾಗಾದ್ರೂ ಇದ ದೇವಸ್ಥಾನದಾಗ ಮಾಡ್ತಿದ್ರ ಭಜನೆ? ಇದ ಗದಿಗೇಶ್ವರ ದೇವಸ್ಥಾನದಾಗ ಭಜನಾ ನಡೀತಿತ್ತು ಹಳೆ ಊರದಾಗ. ಮತ್ತೀಗ ಹೊಸ ಶಿಫ್ಟಿಂಗ್ ಆತ್ರಿ ಅಲ್ಲಿ ಆಂಜನೇಯ ದೇವಸ್ಥಾನದಾಗ ಮಾಡ್ತಾರೆ. ಅಲ್ಲಿನೂ ಮಾಡ್ತಾರೆ. ಇವತ್ತಿನ ಡೈಲಿ ದೇವಸ್ಥಾನ ಇರ್ತೈತಿ. ಒಳ್ಳೇದು ಒಳ್ಳೇದ್ರಿ. ಮತ್ತೆ ಅಮಾಸಿಗೆ ಒಮ್ಮೆ ಇಲ್ಲೇ ಬರ್ತೇವ್ರಿ. ಇಲ್ಲಿ ಬರ್ತಾರ ಇಲ್ಲಿ ಮತ್ತೆ ಪಲ್ಲಕ್ಕಿ ಉತ್ಸವ ಮಾಡ್ತೇವ್ರಿ. ಅಮಾಸಿ ಮರು ದಿವಸ ಪಾಡ್ಯ ದಿವಸ ನಮ್ಮ ನೆಗಳೂರ ಶ್ರೀಗಳವರು ಬರ್ತಾರ. ಇಲ್ಲೆಲ್ಲ ದಾಸೋಹ ಮಾಡ್ತೇವಿ. ಪ್ರತಿ ಅಮಾಸಿ ದಾಸೋಹ ಭಜನಾ ಪಲ್ಲಕ್ಕಿ ಉತ್ಸವ ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ಕೊಂತಾನು ಬಂದವ್ರಿ. ಒಟ್ಟ ಈಗ ಸುತ್ತು ಕಡೆ ಏನ್ ಹಳ್ಳಿಯವರು ಅದಾರ ಎಲ್ಲಾರು ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಕೆಸರಳ್ಳಿ ಸಿರಿಮಾಪುರ ಮಣ್ಣೂರು ಈಗ ನಿಮ್ದು ಏನ್ ಹಳೆ ಮಣ್ಣೂರು ಅನ್ನೋದು ಎಲ್ಲ ಪಾವನ ಆಗೋತ್ರಿ. ಅಪ್ಪರ್ ಬಂದ್ಮೇಲೆ ಎಲ್ಲ ಪಾವನ ಆಗೋದು. ನೆಗಳೂರು ಅಪ್ಪರ್ ಬಂದ ಮ್ಯಾಗ ನಮ್ಮ ಮಣ್ಣೂರ ಪಾವನ ಆಗೈತ್ರಿ. ಮತ್ತೆ ಇದೆಲ್ಲ ಬಿಲ್ಡಿಂಗ್ ಎಲ್ಲ ಮತ್ತೆ ನಾವೇನ್ ಸರ್ಕಾರದಿಂದ ₹1 ಸಹಾಯಧನನು ತಗೊಂಡಿಲ್ರಿ. ಎಲ್ಲಾ ಭಕ್ತರಿಂದನ ಇದು ಆಗೈತ್ರಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಈಗ ನೀವು ಭಜನಾ ಮಾಡ್ತೀರಿ ಅಂತೇಳಿ ನಾವು ಕೇಳಿದ್ವಿ. ಹಿರಿಯ ಕಲಾವಿದರಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡಿದ್ರ ಅಂತೇಳಿ ಇವ್ರ ಸಿದ್ಲಿಂಗನವ್ರು ಹೇಳಿದಾರೆ. ಈಗ ನಿಮ್ಮೂರೊಳಗೆ ನಾವೀಗ ಒಂದು ಸಂದರ್ಶನ ಮಾಡಕ್ ಬಂದಿವಿ. ಆಮೇಲೆ ನೀವು ಮೊದಲ ಒಂದು ಕ್ಯಾಸೆಟ್ ಮಾಡಿದ್ರಿ, ಒಂದು ರೆಕಾರ್ಡಿಂಗ್. ಆಮೇಲೆ ಈಗ ಇವನು ಮಾಡಿರಿ. ಆಮೇಲೆ ಇನ್ನು ಮುಂದೂ ಮಾಡ್ಬೇಕಂತ ಅವ್ರು ಹೇಳಿದಾರೆ. ಅದಕ್ಕೀಗ ನೀವು ಮೊದಲು ಏನಾರ ನೀವು ಮಾಡ್ಬೇಕಂತ ಆಸೆ ಇತ್ತು ಅಥವಾ ಏನು ಮೊದಲು ಮಾಡಿದ್ರು ಅಥವಾ ಇಲ್ಲೋ ಅಂತ ಹೇಳ್ರಿ? ಮೊದಲಿನಿಂದ ನಾವು ಮಾಡ್ಬೇಕನ್ನ ಆಸೆ ಇತ್ರಿ. ಆದ್ರ ಅವಕಾಶಗಳು ದೊರೆತಿದ್ದಿಲ್ಲ. ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತ ವ್ಯಕ್ತಿಗಳು ಇದಾಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ನಾವೆಲ್ಲ ರೈತ ಬಾಂಧವ್ರಿ. ಎಲ್ಲಾರ ನಮ್ಮ ಕೆಲಸದೊಳಗೆ ಬಿಜಿ ಇರೋದ್ರಿಂದ ಅದು ನಾವು ಮಾಡ್ಲಿಕ್ಕೆ ಆಗ್ಲಿಲ್ರಿ. ಈಗ ಅಂತ ಒಬ್ಬ ಸಣ್ಣ ಕಲಾವಿದ ಇವತ್ತ ಮಾಡ್ತಾನ ಅಂದ್ರೆ ನಾವು ಅದಕ್ಕೆ ಎಲ್ಲರೂ ನಮ್ಮ ಗ್ರಾಮದ ಎಲ್ಲಾ ಭಜನಾ ಸಂಘದವ್ರಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಕೊಂತ ಬರ್ತಾ ಇದ್ದೇವೆ. ಎಲ್ಲ ಖುಷಿ ಆಯ್ತು ನಮಗೂ. ಯಾಕಂದ್ರೆ ನೋಡ್ರಿ ಈಗ ಅವ್ರಲ್ಲಿ ಹುಬ್ಳ್ಯಾಗ ಇರ್ತಾರ, ಅವ್ರು ಬರ್ತಾರಂದ ತಕ್ಷಣ ನೀವೆಲ್ಲ ಬಂದ್ರಿ. ಇವತ್ತ ಮೊದ್ಲ ಈಗ ರೈತಾಪಿ ಒಳಗ ಇವತ್ತ ಹದ ಬಂದಂತ ನಾ ಸಿಗ್ತಿರೋದಿಲ್ಲ ಅಂತದನ್ನ ಬಿಟ್ಟು ನೀವು ಬಂದಿರಪ್ಪ ಅಂತಂದ್ರೆ ಬಹಳ ಖುಷಿ ಅನಿಸ್ತೆ. ಈಗ ನೀವಾದ್ರೂ ಭಜನೆ ಮಾಡ್ತೀರಿ? ನಾವು ಅದ್ರ ಭಜನೆ ಮಾಡ್ತೇವೆ. ನಾನು 20 ವರ್ಷದಿಂದಾನು ಭಜನಾ ಸೇವೆ ಒಳಗನ ಅಡ್ಡಿಲ್ಲ. ಅಂದ್ರ ತಮ್ಮ ಹೆಸರು ಅಂದ್ರಿ? ನಮ್ದು ಗದಿಗೇಶ್ ಮರಳಿಹಳ್ಳಿ ಅಂತ. ಗದಿಗೇಶ್ ಮರಳಿಹಳ್ಳಿ. ನೀವು ಇದೇ ಗ್ರಾಮದೊಳಗೆ ಇದೇ ಗ್ರಾಮದ ಭಜನಾ ಸೇವೆ ಮಾಡ್ಕೊಂತ ಬಂದಿರಿ. ಏನು ಭಜನಾ ಆಸಕ್ತಿ ಬಂತಲ್ಲ ನಿಮ್ ಮೊದಲ? ಹೆಂಗ ನೀವು ಈಗ ಇಲ್ಲಿ ಊರಾಗ ಮಾಡ್ತಿದ್ದೀರ? ಮೊದಲ ಮಾಡ್ತಿದ್ರಿ ಆಟಾಟ ಸುಮ್ಕ್ ಹೋಗಿ ಶಾಲಿ ಕಲ್ಕಂತಿದ್ದಾಗ ಸ್ವಲ್ಪ ನಮ್ಮ ಸೀನಿಯರ್ಸ್ ಭಜನಿ ಮೇಳದಾರ ಕೂಟ ಹೋಗಿ ಸುಮ್ ಕುತ್ಕೊಂಡ್ ತಾಳ ಹಾಕ್ಯಂತ ಕುಂದಿರ್ತಿದ್ದೆ. ಹಂಗ ಅವ್ರ ತಾಳ ಹಾಕೋದು ಅವ್ರ ಕೂಟ ಹಿಂದ ಅನ್ನಕ್ ಬರ್ತಿದ್ದಿಲ್ಲ. ಸುಮ್ಕ ಒಂದು ಹುಚ್ಚ ಹೋಗಿ ಕುಂದಿರ್ತಿದ್ರಿ ಅವಾಗ ಅವಾಗ. ಇದೇ ದೇವಸ್ಥಾನದಾಗ? ಇದೇ ದೇವಸ್ಥಾನದಾಗ ಸಣ್ಣ ಇರ್ತ ಇಲ್ಲೇ ಊರ್ ಇತ್ರಿ. ಇಲ್ಲೇ ಊರಿದ್ದ ನಾವು ಅದು ಶಾಲಿಗೆ ಹೋಗಿದ್ವಿ. ಶಾಲಿ ಮುಗಿದ ಮೇಲೆ ಶಾಲೆ ಇಲ್ಲೇ ಇತ್ತಲ್ರಿ? ಅದು ಶಾಲಿ ಅದರಿ ಅಲ್ಲಿ ಇತ್ತಲ್ರಿ? ಅಲ್ಲೇ 1ನೇ ಕ್ಲಾಸಿಂದ ಹಿಡಿದು 4ನೇ ಕ್ಲಾಸ್ ಮಾಡಕಲ್ತ್ವಿ. ಅಲ್ಲಿ ನಂತರ ಇಲ್ಲಿ ಕೆಸರಳ್ಳಿ ಅಂತ ಐತ್ರಿ ಇಲ್ಲೇ ಮುಂದ. ಅಲ್ಲಿಂದ 6ರಿಂದ 7ನೇ ಕ್ಲಾಸ್ ಮಟ್ಟ ಅಲ್ಲಿ ಕಲ್ತ್ರಿ. 5, 6, 7. ಅಲ್ಲಿಂದ ಮುಂದೆ ಹೈಸ್ಕೂಲ್ ರೀ. ಹೈಸ್ಕೂಲ್ ಎಲ್ಲಿ ಇತ್ರಿ? ಹೈಸ್ಕೂಲ್ ಹೊಸರಿತ್ರಿ. ಹೊಸರಿತ್ತಿ. ಮತ್ ಮುಂದೆ ಕಲ್ತ್ರಿ? ಮುಂದ್ ಕಲ್ತ್ರಿ. ಮತ್ತೆ ನಮ್ಮ ಮಾವಾರ್ ಕರ್ಕೊಂಡ್ ಹೋದ್ರಿ ಚಿನ್ನಮೂದಕ್ಕ. ಅಲ್ಲಿ ಹೋಗಿ 9th 10th ಕಲ್ತ್ರಿ. ಇಲ್ಲಿ 8ನೇ ಅಷ್ಟ ಕಲ್ತಿದ್ವಿ. ಆ ನಂತರ ಮತ್ತ ಅಲ್ಲಿ ಚಿನ್ನಮೂಗನ್ ಅಂತ ಐತ್ರಿ. ಅಲ್ಲಿ ಮುಂದಲ್ಲಿ ಮತ್ತ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಡಿಯನೂರ್ ಅಂತ ಐತ್ರಿ ಕಾಲೇಜ್.
ಸಿಡಿನೂರ ಬ್ಯಾಡಗಿ ತಾಲೂಕು ರೀ. ಬರೋಬ್ಬರಿ. ಅಲ್ಲಿ ಕಲ್ತು ಈ ಒಂದು ಶಾಲಿ ಟೈಮ್ ಒಳಗ ಒಟ್ಟು ಭಜನಿಗೆ ಹೋಗೋದು ಆ ಹುಚ್ಚ್ರಿ. ಅವಾಗ ಒಟ್ಟ ಮಾಡ್ಕೊಂತಿದ್ವಿ. ಇಷ್ಟ ಮಾಡ್ಕೊಂತ ಈಗ ಎಲ್ಲಿ ಇಲ್ಲೇ ಊರಾಗ ಇರ್ತೀರ ಹೆಂಗ್ರಿ? ಇಲ್ರಿ, ಈಗ ಸದ್ಯ ಮುಗಿಸಿದ್ಮೇಲೆ ನಮ್ದು ITI ಮುಗಿತ್ರಿ. ITI ಮುಗಿದ್ಮೇಲೆ ನಮ್ದು ಟಾಟಾ ಮೋಟರ್ಸ್ ಒಳಗ 2010ನೇ ಇಸ್ವಿ ಒಳಗ ಪರ್ಮನೆಂಟ್ ಆತ್ರಿ ನಮ್ದು. ಎಲ್ರಿ? ಧಾರವಾಡ ಟಾಟಾ ಮೋಟರ್ಸ್. ಧಾರವಾಡ ಇರೋದು ಹುಬ್ಳಿ, ನೌಕರಿ ಧಾರವಾಡ. ಬರೋಬ್ಬರಿ. ಟಾಟಾ ಮೋಟರ್ಸ್ ಒಳಗ ನಾವು ಪರ್ಮನೆಂಟ್ ಎಂಪ್ಲಾಯ್ ಆಗಿ ಈಗ 16 ವರ್ಷ ಮುಗಿದು 17ನೇ ವರ್ಷಕ್ಕೆ ಕಾಲಿಟ್ಟವ್ರಿ. ಪರ್ಮನೆಂಟ್ ಅಲ್ಲೇ ಧಾರವಾಡ ಅಂತಂದ್ರ ಅಲ್ಲಿ ಗರಗ ಕೋವಾ ರೋಡ್ನ್ಯಾಗ ಲೆಫ್ಟ್ ಸೈಡ್ ಐತಿ ನೋಡ್ರಿ. ಒಂದ್ ಸಣ್ಣ ಬಸ್ ಇಟ್ರ ಮೇಲೆ ಬಸ್ ಪ್ರಾಡಕ್ಟ್ ನಮ್ದು. ಅಲ್ಲೇ ನಾವು ಪರ್ಮನೆಂಟ್ ಆಗಿ ಅಲ್ಲೇ ಕೆಲಸ ಮಾಡ್ತೀರಿ ಈಗ? ಅಲ್ಲೇ ನೌಕರಿ ಮಾಡೋದು. ಅಂದ್ರೆ ಇಲ್ಲಿ ಊರಿಗೆ ಬರೋದು ಹೋಗೋದು? ಬರ್ತೇವ್ರಿ, ಬರ್ತೇವೆ. ನಮ್ಮ ಫ್ಯಾಮಿಲಿ ಎಲ್ಲಾ ಇಲ್ಲಿ ಇರ್ತೈತ್ರಿ. ಅಣ್ಣಾರ ನಮ್ಮವರೆಲ್ಲಾ ಇರ್ತಾರ, ಅಲ್ಲಿ ನಮ್ಮ ಫ್ಯಾಮಿಲಿ ಇರ್ತೈತಿ. ಅಲ್ಲಿ ಇಲ್ಲಿ ಒಟ್ಟ ತಿಂಗಳ ಅಂದ್ರ ಬಾಳ್ರಿ, ತಿಂಗಳಿಗೊಮ್ಮೆ ಬರೋದು. ಸ್ವಲ್ಪ ಹಳ್ಳಿ ಹೊಲ ಗಿಲ ಅಡ್ಡಾಡೋದು. ನಮ್ಗೆ ಹಳ್ಳಿ ಹುಚ್ಚ ಬಾಳ್ರಿ. ಕರೆಕ್ಟ್. ಹೊಲ, ಎತ್ತು, ದನ, ಹಳ್ಳಿ ಸಂಸ್ಕೃತಿ ಬಾಳ ಇಷ್ಟ. ಈಗ ನೀವು ಅಲ್ಲಿ ಹುಬ್ಳಿ ಒಳಗಿದ್ದ ಎಷ್ಟು ವರ್ಷ ಆತ್ರಿ? ಅದೇ 2010 ರೀ. 10ರಾಗಿಂದ ಇದೀರಿ? 10ರಾಗಿಂದ 16 ವರ್ಷ ಆಯ್ತು. ಅಂದ್ರೆ ಈಗ ಸಿಟಿ ಒಳಗುನು ಅದಿರಿ, ಜೀವನ ಮಾಡಿರಿ? ಸಿಟಿ ಒಳಗ ಹಳ್ಳಿ ಒಳಗೂ ಜೀವನ ಮಾಡಿ ಹೆಂಗ ಯಾವ್ದ ನಿಮ್ಗೆ ಬೆಟರ್ ಅನಿಸ್ತೈತಿ? ನೌಕರಿ ಮಾಡೋ ಟೈಮ್ ನಲ್ಲಿ ಸಿಟಿ, ನೌಕರಿ ಟೈಮ್ ಒಳಗೆ ಹೋಗ್ಬಿಡ್ತೈತ್ರಿ. ಟೈಮ್ಸ್ ರಜಾ ಇತ್ತಂದ್ರ ಹಳ್ಳಿ ಲಕ್ಷ್ಯ ಬರ್ತೈತಿ. ಹೊಲ, ಮನಿ, ಭಜನಿ, ಹಳ್ಳಿ ಸಂಸ್ಕೃತಿ ಇಷ್ಟ ಬರ್ತೈತಿ. ಅಂದ್ರೆ ಮನಿ ಒಳಗಿದ್ದಾಗ ರಜೆ ಇದ್ದಾಗ ನಮ್ಗೆ ಹಳ್ಳಿ ವಾತಾವರಣ ಹೋಗ್ಬೇಕಂದು. ರಜೆ ಇದ್ದಾಗ ನಾವು ನೌಕರಿ ಇದ್ದಾಗ ಅಲ್ಲಿ ಸ್ಪೆಂಡ್ ಮಾಡ್ತೀವಿ ಟೈಮ್. ಉಳಿದ ಟೈಮ್ನಾಗ ಇಲ್ಲಿ ಮಣ್ಣೂರಿಗೆ ಬಂದು 1-2 ದಿವಸ ಇದ್ದು ಇಲ್ಲಿ ಒಂದ್ ಸಂಸ್ಕೃತಿ ಒಳಗೆ ಇಲ್ಲಿ ದೇವಸ್ಥಾನದ ಕಾರ್ಯಕ್ರಮ ನಡೀತೈತಿ. ಅಮಾಸಿ ಮರ್ದಿನ ಇಲ್ಲಿ ಪಲ್ಲಕ್ಕಿ ಉತ್ಸವ, ಅನ್ನ ಸಂತರ್ಪಣೆ, ನಮ್ಮ ನೆಗಳೂರು ಗುಶಾಂತೇಶ್ವರದ ಪ್ರವಚನ, ಆ ಒಂದು ಕಾರ್ಯಕ್ರಮಕ್ಕೆ ಆದಷ್ಟು ನಮ್ಮ ಬಿಡುವಿನೊಳಗೆ ಅಟೆಂಡ್ ಆಗ. ನೆಗಳೂರು ಅಜ್ಜವ್ರು ಇಲ್ಲಿ ಬರ್ತಾರನ್ರಿ? ಇಲ್ಲಿ ಮಠಾಧೀಶರಾಗ್ಯಾರ್ರಿ. ಅವ್ರು ಪ್ರತಿ ಅಮಾಸಿ ಮರ್ದಿನೂ ಇಲ್ಲಿ ಒಂದು ಕಾರ್ಯಕ್ರಮ ಇರ್ತೈತಿ. ನಾವು ಬಿಡುವಿನ ಟೈಮ್ ಅನ್ನ ಈ ಒಂದು ಹಳ್ಳಿ ಕಾರ್ಯಕ್ರಮಕ್ಕೆ ನಾನು ಸ್ವಲ್ಪ ಅಟೆಂಡ್ ಹಾಕನ್ರಿ. ಅಂದ್ರೆ ಇದು ಜಾತ್ರೆ ಆಗ್ತದೇನ್ರಿ? ಜಾತ್ರೆ ಅಂತಂದ್ ಏನಾಗಲ್ರಿ. ಆದ್ರ ಕಾರ್ತಿಕ್ ಮಾಸದೊಳಗ ಗ್ರ್ಯಾಂಡ್ ಆಗಿ ಮಾಡ್ತಾರ್ರಿ. ಬಾಳ ಗ್ರ್ಯಾಂಡ್ ಆಗಿ ಮಾಡಿ ಕಾರ್ತಿಕ್ ಮಾಸದಾಗ ನೋಡಂಗ ಲಕ್ಷ ದೀಪೋತ್ಸವ ಹತ್ತಿ ಎಲ್ಲಾ ಜನಸಂಖ್ಯೆ ಬಾಳ ಕೂಡಿರ್ತೈತಿ. ಬಾಳ ಚಂದ ಆಕತ್ರಿ. ಅವತ್ ನಮ್ಮ ಊರಾಗ ನಿಂತವೇನ್ ಎಲ್ಲಿ ನಿಂತೇವೆ ಅನ್ನೋ ಮಟ್ಟಕ್ಕ ದೀಪದ ಒಂದು ಸಂಭ್ರಮ, ಮಧ್ಯಾಹ್ನ ಒಂದು ಸಂಭ್ರಮದೊಳಗ ಬಾಳ ಚಂದ ಆಕತ್ರಿ. ಒಂದು ವಿಶೇಷ. ನೀವು ಮೊದಲ ಇಲ್ಲಿ ಇದ್ದಾಗ ಏನ್ ಫೀಲ್ ಇರ್ತೈತೆ ಅದ ಫೀಲ್ ನಾವ್ ಇಲ್ಲೇ ಈ ಜಗದಾಗ ಅಡ್ಡಾಡ್ತಿದ್ವಿ, ಇಲ್ಲೇ ಇದ್ದು ನಮ್ಮ ಮನಿ ಅನ್ನೋದು ಒಂಥರ ಇದು ನೆನಪುಗಳು ಬರ್ತೈತಿ. ಈಗ ನೀವು ಹೊಸ ಊರಿಗೆ ಹೋದ ನಂತರ ಇಲ್ಲೇನ್ ಬಾಳಿಲ್ಲ ನೀವು, ಯಾಕಂದ್ರೆ ಹುಬ್ಳಿಗೆ ಹೋಗ್ಬಿಟ್ರಿ? ಹುಬ್ಳಿಗೆ ಹೋಗ್ಯಾವ್ರಿ. ಬರ್ತಾವ್ರಿ ತಿಂಗಳ 1 ಸಾರಿ 2 ಸಾರಿ ಬರೋದು ಹೋಗೋದು. ಆದ್ರೆ ಈಗ ಬಂದ್ರು ನೀವು ಈ ಕಡೆ ಏನ್ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಬಾಳ ದೇವಸ್ಥಾನಕ್ಕೆ ಬರ್ತಾವ್ರಿ. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೇನ್ರಿ. ಗದಿಗೇಶ್ವರನಿಂದ ಒಂದು ವಿಚಾರ ಹೇಳ್ಬೇಕಂದ್ರಿ, ನಮ್ಮ ಅಪ್ಪರ ಕಾಲದಿಂದಾನು ಈ ಒಂದು ಗದಿಗೇಶ್ವರನ ಶಕ್ತಿ ಏನನ್ನೋದು ನಮ್ಮ ಅಪ್ಪರು ನೋಡ್ಯಾರ. ನಾವು ಸಹಿತ ಅವ್ರ ಸಾಯ ಮುಂದನು ಅವ್ರು ಬರೀ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದ ಊಟ ಮಾಡ್ರಿ. ಅಷ್ಟು ಜಳಕ ಮಾಡಿ ಇಲ್ಲಿ ಬರದ ಹೊರತನು ಎಲ್ಲಿ ಹೋಗಿದ್ದಿಲ್ಲ ಅವ್ರು. ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಅದ ಅವ್ರು ಹೇಳ್ಕೊಟ್ಟಂತ ನಮ್ಗ ಆ ಶಕ್ತಿ ನಮ್ಗ್ ಗೊತ್ತಾಗೈತ್ರಿ. ಅದಕ್ಕೆ ನಾವಾದ್ರೂ ಈಗ ಇಲ್ಲಿ ನಮ್ಗ ಬಾಳ ಇಷ್ಟ ರೀ ಇಲ್ಲಿ ಬರಾಕ. ಈ ಅಜ್ಜನಿಂದನ ನಮ್ಗ್ ನೌಕರಿ ಸಿಕ್ಕೈತಿ, ಇವನಿಂದನ ನಾವ್ ದಾರಿ ಎತ್ತೀವಿ ಅನ್ನೋದು ನಮ್ಗ ಅದು ಮನದಟ್ಟಾಗಿ ನಾವ್ ಈ ಕಾರ್ಯಕ್ರಮ ಬಾಳ ಅಟೆಂಡ್ ಹಾಕನ್ರಿ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಶಾಂತ ವಾತಾವರಣ ಐತಿ, ನೆಮ್ಮದಿ ಸಿಗ್ತೈತ್ರಿ. ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ ಅಂತ ನೆಮ್ಮದಿ, ಬಾಳ ನೆಮ್ಮದಿ ಅನಿಸ್ತೈತಿ ನನಗೆ. ಇಲ್ಲಿ ಬಂದು ಕುಂತ್ ಬಿಟ್ರ ಎಲ್ಲಿ ಹೋಗ್ ಅನ್ಸಂಗಿಲ್ರಿ, ಆರಾಮ್ ಅನಿಸ್ತೈತ್ರಿ. ಈಗ ನೀವು ಊರಿಗೆ ಹೋದ್ರು ಸಹಿತ ಮತ್ತೆ ಈಗ ನಿಮ್ಕಿನ ಮುಂಚೆ ಇಲ್ಲಿ ನಿಮ್ಮ ಹಿರಿಯರು ಭಜನಾ ಮಾಡ್ಕೊಂತ ಬಂದಿದ್ರೆ ಈಗ ಅವ್ರಿಗೆಲ್ಲ ನಿರಂತರ ಮಾಡ್ತಾರೆ. ಡೈಲಿ ಗುಡಿ ಒಳಗ ಸೀನಿಯರ್ ಕಲಾವಿದರು ಬಾಳ ಚಂದ ಹಾಡ್ತಾರ್ರಿ. ಒಬ್ರಿಗಿಂತ ಇವ್ರು ಹೆಚ್ಚು ಇವ್ರು ಕಮ್ಮಿ ಅನ್ನೋ ಲೆಕ್ಕದಾಗಿಲ್ಲ, ಬಾಳ ಚಂದ ಹಾಡ್ತಾರ್ರಿ. ಅವ್ರು ನೋಡಿ ಕಲ್ತವ್ರಿ ನಾನು. ಬರಬರಿ. ಅಂದ್ರೆ ಈಗ ನೀವು ಕಲಿಬೇಕಾದ್ರೆ ನಿಮ್ಗೆ ಯಾರು ಮಾರ್ಗದರ್ಶನ ಮಾಡಿದ್ರ, ಯಾರು ನಿಮ್ಗೆ ಅದನ್ನ ಭಜನಾದ ಬಗ್ಗೆ ಎಲ್ಲ ಹೇಳ್ಕೊಟ್ರ? ಮಾರ್ಗದರ್ಶನ ಅನ್ನಕ್ರಿ ಈಗ ನಮ್ಮೂರ ಹಿರಿಯ ಕಲಾವಿದರು ನೋಡಿ ಕಲ್ತ್ರಿ. ಕಲ್ತ ಮೇಲೆ ನನಗೂ ಒಂದ್ ಸ್ವಲ್ಪ ಇವೆಲ್ಲ ಈಗ ಟ್ರೆಂಡ್ ಒಳಗ ಸವಾಲ್ ಭಜನೆ ಅವು ಬಂದ್ರಿ. ಆ ಸವಾಲ್ ಭಜನೆ ನೋಡಿ
ಎಲ್ಲಾರು ಹಾಡ್ ನಾವ್ ಹಾಡ್ತೇವಿ. ಅಂದ್ರೆ ಈಗ ನಿಮ್ ಕಡೆ ಇಲ್ಲಿ ಬಾಳ ಅಲ್ರಿ ಹಾವೇರಿ ಡಿಸ್ಟ್ರಿಕ್ಟ್ ಒಳಗೆ ಹಾವೇರಿ ಡಿಸ್ಟ್ರಿಕ್ಟ್ ಬಾಳ ರೀ ಸವಾಲ್ ಭಜನಿ, ಇವ್ ಚಂದ್ರು ಮಸ್ತರು, ಸಂತೋಷ್ ಮಸ್ತರ್, ಕನಕೂರ್ ಈಶ್ವರ, ಮಾರುತಿ ಲಮಾಣಿ ಇವ್ರೆಲ್ಲರೂ ಹಾಡೋದನ್ನ ನಾನು ನೋಡ್ಕೊಂತ ಇರ್ತಿದ್ದೆ. ಕೆಲವಷ್ಟು ಅವ್ರ ಹಿಮ್ಯಾಳಕ್ಕೂ ಹೋಗಿರ್ತಿದ್ದೆ. ಹೋದಾಗ ನಮ್ಗ ಆ ಭಜನಿ ಒಂದು ನಾವು ಹಿಂಗ್ ಹಾಡ್ಬೇಕಲ್ಲ ವೇದಿಕೆ ಮ್ಯಾಗ, ಅವ್ರು ಹೆಂಗ್ ಹಾಡ್ ಬರೀತಾರ, ಅದ್ ಹೆಂಗ ನಾವು ಬರೀ ಮಂದಿವ ಹಾಡೋದಾತು, ನಮ್ ಪದ ಯಾವಾಗ ಮೈಕ್ನ ಹಾಡ್ತು ಅನ್ನೋದು ಒಂದು ನನಗೊಂದು ಫೀಲಿಂಗ್ ಇತ್ತು. ಅದು ಆ ಫೀಲಿಂಗ್ ಅಜ್ಜನ ಒಂದು ಶಕ್ತಿ, ಈ ಗುರುಶಾಂತೇಶ್ವರರ ಆಶೀರ್ವಾದ, ನಮ್ಮ ಮಣ್ಣೂರಿನ ಹಿರಿಯ ಕಲಾವಿದರ ಒಂದು ಪ್ರೋತ್ಸಾಹ, ಇವ್ರೆಲ್ಲರ ಮೇರೆಗೆ ನಮ್ಮ ಫ್ಯಾಮಿಲಿಯಿಂದನೂ ಹಾಡಕ್ ಯಾರು ಅಡೆತಡೆ ಮಾಡಿಲ್ಲ, ಎಲ್ಲರೂ ಸಪೋರ್ಟ್ ಕೊಟ್ಟಾರ್ರಿ. ಇದರಿಂದ ನನಗೊಂದು ಖುಷಿ ಕೊಟ್ಟು ಅಜ್ಜನ ಆಶೀರ್ವಾದ ಒಂದು ಪದ ಅಲ್ಲಿ ಬರೋದು ರೆಕಾರ್ಡಿಂಗ್ ಮಾಡಿದ್ರಿ. ನೆಕ್ಸ್ಟ್ ಮತ್ತ ಅಜ್ಜಾರ್ ಹೇಳಿದ್ರೆ ಇನ್ನೂ ಒಂದು ಬರೀಪ ಅಂತ ನಮಗ ಪ್ರೋತ್ಸಾಹ ಕೊಟ್ರು. ಅದು ನಮ್ಮ ಪ್ರಯತ್ನಕ್ಕಿಂತ ಅಜ್ಜನ ಶಕ್ತಿಯಿಂದ ನನಗ ಜ್ಞಾನ ಬಂತು, ಬರೆದ್ರಿ. ಆ ನಂತರ ಈ ಹಾಡೀಗ 2 ಹಾಡು ಕೊಡ್ತೇವ್ರಿ. ಇನ್ನೂ ನಾವು ಹೆಚ್ಚಿನ ಹಾಡುಗಳನ್ನ ರೈತರ ಬಗ್ಗೆ ಆತು, ಒಂದು ತಂದೆ ತಾಯಿ ಬಗ್ಗೆ ಆತು, ಪ್ರತಿಯೊಂದ್ರ ಬಗ್ಗೆನೂ ನಾವು ವೀಕ್ಷಣೆ ಮಾಡಿ ಹಾಡುಗಳನ್ನ ನನ್ನಿಂದ ತರ್ಲಿಕ್ಕೆ ನಾನು ಪ್ರಯತ್ನ ಮಾಡೋಕಂತ ಇನ್ನೂ ಆಸೆ ಐತ್ರಿ. ಇಲ್ಲ ಆಗ್ತೈತಿ. ಯಾಕಂದ್ರೆ ನಿಮ್ದು ಏನು ಪ್ರಯತ್ನ ಈಗ ನೋಡ್ರಿ, ನೀವು ಡ್ಯೂಟಿಗೆ ಹೊಂಟ್ರು ಸಹಿತ ಇದರ ಆಸಕ್ತಿ ಕಡಿಮೆ ಮಾಡಿಲ್ಲ. ಇಲ್ರಿ ಹೆಚ್ಚಾಗೈತಿ, ಹೆಚ್ಚಾಗಿಲ್ಲ. ಆದ್ರ ಡ್ಯೂಟಿ ಮಾಡೋದ್ರ ನೋಡಿದ್ರೆ ಯಾವ ಸಂಗೀತ ಯಾವ್ದು ಅನ್ಸಂಗಿಲ್ರಿ. ಬಟ್ ನಮಗ ಶಿಫ್ಟ್ ಇರ್ತಾವ್ರಿ. ಬೆಳಿಗ್ಗೆ 6ರಿಂದ 3 ಗಂಟೆ, 3ರಿಂದ 11 ಗಂಟೆ ಹಿಂಗ್ ಶಿಫ್ಟ್ ಇರ್ತಾವ. ಆದ್ರ ಆ ಬಿಡಿನ ಇಳಿಯೋದಾಗ ನಾವ್ ಏನ್ ಮಾಡ್ಬಿಡ್ತೇವಿ, ಸ್ವಲ್ಪ ಸಂಗೀತಕ್ಕೆ ಒತ್ತು ಕೊಟ್ರ ಆ ಸಂಗೀತದಿಂದ ನಮ್ಗ ಖುಷಿ ಕೊಟ್ಟತ್ರಿ, ಬಾಳ ಆನಂದ ಅನಿಸ್ತೈತಿ. ಅದಕ್ಕ ಇವತ್ 1 ಪದ ಹಾಡಿದ್ಯಾ, ನಾಳೆ 2 ಪದ ಹಾಡಿದ್ಯಾ, ಈ ಒಂದು ಖುಷಿ ಕೊಟ್ಟದಲ್ರಿ, ಅದ ನನಗೊಂದು ಬಾಳ ಆನಂದ ಆಗೈತ್ರಿ. ಮಾಡ್ರಿ, ನಿರಂತರ ಮಾಡ್ತಾ ಹೋಗ್ರಿ. ಯಾಕಂತಂದ್ರ ಈಗ ನೋಡ್ರಿ, ನಿಮ್ಗೆ ಇಷ್ಟ ಮೊದಲು ನೀವು ಸಣ್ಣವ್ರು ಇದ್ದಾಗ ಏನು ಇಲ್ಲಿ ಭಜನೆ ಮಾಡಿರಿ, ಅದ ಆಸಕ್ತಿನ ನೀವು ಸಾಲಿಗೆ ಹೊಂಟ್ರು ಸಹಿತ, ಕಾಲೇಜ್ ಹೊಂಟ್ರು ಸಹಿತ ಬಿಟ್ಟಿಲ್ಲ. ಈಗ ಜಾಬ್ ಮಾಡಕತ್ರು ಸಹಿತ ಬಿಟ್ಟಿಲ್ರಿ, ನಿರಂತರ ಮಾಡ್ಕೊಂತ ಬಂದಿರಿ. ಆಮೇಲೆ ಇದೇನ್ರಿಪ್ಪ ಅಂತಂದ್ರ ಈ ಹಳ್ಳಿ ಒಳಗ ಏನೋ ಮೊದಲೆಲ್ಲ ದುಡಿದ್ ಬಂದ ಬ್ಯಾಸರ ಕಳ್ಕೊಳಕ ದೇವಸ್ಥಾನಕ್ ಬಂದ ಏನೋ ಅಲ್ಲೆಲ್ಲ ನೆಮ್ಮದಿ ಸಿಗ್ತತಿ ಅಂತೇಳಿ ಭಜನೆ ಏನ್ ಮಾಡ್ಕೊಂತ ಬರ್ತಿದ್ರ. ನಮ್ಮ ಮುಂದ್ ಬರೋ ಪೀಳಿಗೆಗೆ ಈಗ ಗೂಗಲ್, ವಾಟ್ಸ್ಆಪ್, ಫೇಸ್ಬುಕ್ ನಾಗ ಹೊಂಟೈತ್ರಿ ಕಾಲ. ನಮ್ಮ ಮುಂದ್ ಬರ್ತಕ್ಕಂತ ಮಕ್ಕಳಿಗೆ ಭಜನಿ ಅಂದ್ರ ಅಂತಕ್ಕಂಥದ್ದು ಹಳ್ಳಿ ಒಳಗೆ ಉಳಿಬೇಕು ಅನ್ನೋ ಉದ್ದೇಶಕ್ಕೆ ನಾವು ನಮ್ಮ ವಯಸ್ಸಿನವ್ರಿಗೆ ಸದ್ಯ ಯಾರು ಬರ್ತಾ ಇಲ್ರಿ ಭಜನಿಗೆ. ಬರೀ ಎಲ್ಲ ನಮ್ದ ಅಂತಲ್ಲ, ಎಲ್ಲಾದ್ರೂ ಫೇಸ್ಬುಕ್, ವಾಟ್ಸ್ಆಪ್ ಅದು ಇದೈತಿ. ಕರೆಕ್ಟ್ ಭಜನೆ ಮಾಡ್ತಕ್ಕಂಥ ಆಸಕ್ತಿ ಇಲ್ಲ. ಆ ಆಸಕ್ತಿ ಒಳಗೆ ನನಗೆ ಸ್ವಲ್ಪ ಐತಿ. ಅದಕ್ಕೆ ನಮ್ಮಕ್ಕಿಂತಾನ ಮುಂದ್ ಬರ್ತಕ್ಕಂಥ ಪೀಳಿಗೆರಿ ಭಜನಿ ನಮ್ಮ ಊರಾಗ ಐತಿ, ಬ್ಯಾರೆ ಊರ್ ಭಜನಿ ತಂದು ನಮ್ಮೂರ್ ಕಾರ್ಯಕ್ರಮ ಮಾಡಿಸುವಂತ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾ ಭಜನಿನ ಸ್ವಲ್ಪ ಅದಕ್ಕೆ ಶಕ್ತಿ ಕೊಡ್ಕೊಂತ ಹೋಗೋನು. ಇವತ್ತು ಒಂದ್ ರೆಕಾರ್ಡಿಂಗ್ ಮಾಡಿದ್ವಿ, ಒಂದ್ ಸ್ವಲ್ಪ ಹುರುಪ್ ಬರ್ತೈತಿ ಎಲ್ಲಾರ್ಗಿ. ಹಾಡಕ್ ಒಂದ್ ಹಾಡು ಕೊಟ್ವಿ, ನಾಳೆ ಇನ್ನೊಂದ್ ಹಾಡಕ್ ಹುರುಪ್ ಬರ್ತೈತಿ. ಇಲ್ಲಾಂದ್ರೆ ಅದ್ರಾಗ ಏನೈತ್ ಬಿಡಪಾ, ಇದ್ರಾಗ ಏನೈತ್ ಬಿಡಪಾ ಅಂತ ಮುಮ್ಮಕ್ಕಿ ಹೋಗತಿ. ನಾಳೆ ಒಂದ್ ಟೈಮ್ನ ನಮ್ಮ ಊರಾಗ ಒಂದ್ ಕಾರ್ಯಕ್ರಮ ನಡೀತಂದ್ರ ಬ್ಯಾರೆ ಊರಿಗೆ ಕಾಯಿ ಕೊಡ್ರಿಪ್ಪ, ಕರ್ಸ್ರಿಪ್ಪ ಅನ್ನೋ ಮಟ್ಟಕ್ ಬೇಡ. ನಮ್ಮೂರ್ ಕಾರ್ಯಕ್ರಮ, ನಮ್ಮೂರ್ ಭಜನೀರ ಮಾಡ್ಬೇಕು. ನಮ್ಮೂರ್ ಭಜನೆ ಅಂತಕ್ಕಂಥ ಶಕ್ತಿ ನಮ್ಮೂರ್ ಭಜನೆ ಮಾದರಿ ಆಗ್ಬೇಕ್ರಿ ಬ್ಯಾರೆ ಊರಿಗೆ. ಅವ್ರ ಭಜನಿ ಭಾರಿ ಐತಲ್ಲ ಅನ್ನೋ ಮಟ್ಟಕ್ಕೆ ಆಗ್ಬೇಕ ಅನ್ನೋದು ನನ್ನ ಉದ್ದೇಶ. ನನ್ನ ಸ್ವಾರ್ಥದಕ್ಕಿಂತಾನ ನಮ್ಮ ಊರ್ ಹೆಸರು ಬರ್ಬೇಕ, ನಮ್ಮ ಊರ್ ಹಿರಿಯ ಕಲಾವಿದರ ಹೆಸರು ಬರ್ಬೇಕ ಅನ್ನೋದ ನನ್ನ ಒಂದು ಉದ್ದೇಶ. ಕರೆಕ್ಟ್ ಒಳ್ಳೇದ. ಯಾಕಂತಂದ್ರ ನೋಡ್ರಿ, ಈಗ ಮುಂದಿನ ಪೀಳಿಗೆ ಏನೈತೆ ನೀವ್ ಹೇಳ್ದಂಗ ಈ ಭಜನಾ ಅಂತ ಹೇಳಲ್ರಿ, ಒಟ್ಟ ಯಾವ್ದು ಇವತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಲಿ, ಈ ಕ್ರೀಡೆಗಳಾಗ್ಲಿ ಎಲ್ಲಾ ನಶಿಸಿ ಕ್ರಿಕೆಟ್ ಅದು ಏನ್ರಿ ಬಾಳ ಈ ಟಿವಿ ಚಾನಲ್ ಆಗ ತೋರಿಸ್ತಾರ ಅಂತೇಳಿ ಅದಷ್ಟ ಉಳ್ದೈತಿ. ಅದ ಬೇಕಾದ್ರೆ ಟಿವಿ ಚಾನಲ್ ಒಳಗ ಬಿಟ್ಟು ಬಿಡ್ರಿ ಅದನ್ನ, ಎಲ್ಲಿ ಯಾರು ನೋಡೋದಲ್ರಿ. ಹಂಗಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರ ನಡೀತಾ ಇರ್ಬೇಕ್ರಿ. ಆದ್ರೆ ಇದ್ರ ಶಕ್ತಿ ಅವ್ ಕೊಡೋದಲ್ರಿ. ಈ ಭಜನಿ ಒಳಗ ಇರ್ತಕ್ಕಂಥ ಶಕ್ತಿ ಬಲ್ಲವ್ರಿ ಅದನ್ನ ಭಜನಿನ. ಅದನ್ನ ಕೇಳ್ತಾ ಕುಂತವ್ರ ಯಾವ ಫೇಸ್ಬುಕ್, ವಾಟ್ಸ್ಆಪ್ ಇದ್ರ ಮುಂದೆ ಯಾವ್ದೂ ಅಲ್ಲ. ಆದ್ರ ಅದನ್ನ ವೀಕ್ಷಣೆ ಮಾಡಿ ನೋಡಿದ್ರಿಗೆ ಅಷ್ಟು ಚಂದ ಸಾಹಿತ್ಯ ಇರ್ತಾವ, ಅಷ್ಟ್ ಚಂದ ಪದ ಇರ್ತಾವ, ಸ್ಟೋರಿ ಇರ್ತೈತ್ರಿ. ಆ ಒಂದು ಪೆಟ್ಟಿಗಿನ ಅದು ಡಗ್ಗಾ ಸೌಂಡ್ ಬಾಳ ಸಂಪ್ರದತ್ರಿ, ಅದರ ರುಚಿ ಉಂಡೋಗತ್ರಿ. ಇವೆಲ್ಲ ತಾತ್ಕಾಲಿಕ ರೀ, ಫೇಸ್ಬುಕ್, ವಾಟ್ಸ್ಆಪ್, ಮೊಬೈಲ್, ಟಿವಿ. ನಮ್ಮ ಒಂದು ವೀಕ್ಷಣೆ ಪ್ರಕಾರ ನೋಡಿದ್ರಿ ಸಂಪ ಅನಿಸ್ತೈತ್ರಿ, ಮನಸ್ಸಿಗೆ ಆನಂದ ಅನಿಸ್ತೈತಿ. ನಾವ್ ಯಾಕೆ ಈ ತರ ಮಾಡಬಾರ್ದ, ಇನ್ನೊಬ್ರು ನೋಡಿ ಕಲ್ತು ನಾವ್ ಯಾಕೆ ಮಾಡಬಾರ್ದು, ನೋಡಿ ಯಾಕೆ ಮತ್ತೆ ಕಲಿಬಾರ್ದು. ಹಿಂಗಾಗಿ ನಾನು ಸವಾಲ್ ಭಜನೆ ಸ್ಟೇಜ್ ಒಳಗ ಒಂದ್
ಆನಂದ್ ಮಸ್ತರ್ ಹೊಸ ಯಲ್ಲಾಪುರ ಭಜನಿ ಒಳಗ ಒಂದ್ ಸಿಗ್ಗ ಹಾನಗಲ್ ತಾಲೂಕಿನೊಳಗ ಹಾನಗಲ್ ಸಿಟಿ ಒಳಗನ ಒಂದ್ ಹಾಡಿದ್ರಿ. ಆಮೇಲೆ ಗರಗದಾಗ ಅಂಬೇಡ್ಕರ್ ನಗರದಾಗ ಒಂದ್ ಹಾಡಿದೆ. ಹಿಂಗ ಅಲ್ಲೆಲ್ಲಿ ಅವರು ಸಹಿತ ಭಜನಾ ಕಲಾವಿದರು ಅವ್ರು ಇವ್ರು ಅನ್ನೋದ ಇವತ್ ಚಂದ್ರು ಮಸ್ತರ್ ಆಗಿರ್ಬೋದು, ಇವತ್ತು ಹೊಸ ಯಲ್ಲಾಪುರ ಆನಂದ್ ಮಸ್ತರ್ ಆಗಿರ್ಬೋದು, ಇವತ್ತು ನೀವು ನಮ್ಮ ಸದಾನಂದ ಗುರುಗಳು ಅಂದ್ರೂ ತಪ್ಪಾಕಿಲ್ಲ, ನಮ್ಗೆ ಎಲ್ಲದರಿಂದನೂ ಸಪೋರ್ಟ್ ಕೊಟ್ಟು ಹೊರಗಿನ ಕಲಾವಿದರು ಸಹಿತ ನಮ್ ಪ್ರೋತ್ಸಾಹ ಕೊಡಕತ್ತಾರ, ನಮ್ ಹುಟ್ಟಿದ ಊರನ್ನ ಪ್ರೋತ್ಸಾಹ ಕೊಡಕತ್ತಾರ ಅಂದ್ಮೇಲೆ ನಾ ಕಲಿಯಾಕಿ ಏನ್ ಅನ್ನೋದು ನನಗೊಂದು ಇನ್ನೂ ಹುಮ್ಮಸ್ ಬಂದೈತ್ರಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ನೀವು ಇದ ಗ್ರಾಮದವ್ರಲ್ರಿ? ತಮ್ಮ ಹೆಸರು? ವಿರೂಪಾಕ್ಷಪ್ಪ ಹೊಸಮನಿ ಅಂತ. ವಿರೂಪಾಕ್ಷಪ್ಪ ಹೊಸಮನಿ. ಈಗ ಏನು ಈ ಭಜನಾ ಏನು ನಿಮ್ಮೂರೊಳಗ ಏನು ಮಾಡ್ಕೊಂತ ಬಂದಾರ, ಅವಾಗಿಂದ ನೋಡ್ಕೊಂತ ಬಂದಿರಿ ನೀವು? ನೋಡ್ಕೊಂತ ಬಂದಾಗ ನಾವು ಭಜನಾ ಪ್ರೇಮಿ ರೀ ನೀವು. ಹೌದ್ರಿ? ಬಾಳ ಖುಷಿ ಆತಲ್ರಿ. ಹಂಗಾರೆ ನೀವು ಆದ್ರೂ ಇದ್ರೊಳಗ ಸೇವಾ ಮಾಡ್ಕೊಂತ ಬಂದಿರಿ? ಈಗ ಮತ್ತೆ ಯಾರು ನಿಮ್ಮನ್ನ ಬಿಟ್ಟು ಮತ್ತೆ ಯಾರು ನಿಮ್ಮೂರೊಳಗ ಅವಾಗ ಮಾಡ್ತಿದ್ರಿ ಮೊದಲ? ಮೊದಲಿಂದನ ಐತ್ರಿ ನಮ್ಮೂರ ಆ ಬುನಾದಿಯಿಂದನ ಹಿರಿಯರಿಂದ ಭಜನಿ ಪ್ರೇಮಿ ಪ್ರಸಿದ್ಧಿ ಐತಿ. ಅವ್ರ ಮುಖಾಂತರ ನಾವು ಹಂಗ ಸ್ವಲ್ಪ ಕಲ್ಕಂತ. ಈಗ ನೋಡ್ರಿ, ಇವತ್ತಿನ ದಿನಮಾನದೊಳಗ ಒಟ್ಟ ಈ ಹಳ್ಳಿ ಒಳಗಾಗ್ಲಿ ಸಿಟಿ ಒಳಗಾಗ್ಲಿ ಈ ಸ್ವಲ್ಪ ಈ ಮೊಬೈಲ್ ಬಂದ್ಮೇಲೆ ಇಂಥವೆಲ್ಲ ಸ್ವಲ್ಪ ಏನೋ ಕಡಿಮೆ ಆದಂಗ ಅನ್ಸ್ಯಾವ ಈಗ ಇತ್ತಿತ್ಲಾಗ ಈಗಿನ ಪೀಳಿಗೆಗೆ. ಈಗಿನ ಪೀಳಿಗೆ ಅಂಕರ್ ಭಜನೆ ಇಲ್ಲ ಬಿಡ್ರಿ. ಇಲ್ಲ ನಮ್ಮ ವಯಸ್ಸಿನವ್ರಿಗೆ ಸ್ವಲ್ಪ ಯಾರೋ ಒಬ್ರು ಅದ್ರ ಖುಷಿ ಅನಿಸ್ತದ ನಮ್ಗೆ. ಯಾಕಂತಂದ್ರಿ ಈಗ ನೋಡ್ರಿ, ನೀವು ಅಷ್ಟ ವಯಸ್ಸಾದ್ರು ಈಗ ಎಷ್ಟ್ರಿ ನಿಮ್ಗೆ ವಯಸ್ಸು? ನಮ್ಗ 50 ಮೇಲೆ ಅದಾವ, ಅಡ್ಡಿ ಇಲ್ಲ. ಈಗ ನೋಡ್ರಿ ಎಲ್ಲ ಹಿರಿಯರ್ ಅದಾರ ಇಲ್ಲಿ. ಈಗ ನೀವು ಇನ್ನೂ ನಾವು ಮಾಡ್ಕೊಂತ ಹೋಗ್ಬೇಕು, ಇದನ್ನ ಉಳಿಸ್ಬೇಕ ಅನ್ನುವಂಥದ್ದು ನಿಮ್ಗೆ ಆಸಕ್ತಿ ಬಹಳ ಐತೆ. ಮತ್ತೆ ಈಗಿನ ಪೀಳಿಗೆ ಯಾಕೆ ಬರಾಕತ್ತಿಲ್ರಿ ಅದ? ಅದೇನ ತಂತ್ರಜ್ಞಾನ, ಮೊಬೈಲ್. ಕರೆಕ್ಟ್. ಅಂದ್ರೆ ಈಗ ಅವ್ರದ್ದೇನ್ರಿ ಮೊಬೈಲ್. ಈಗ ನಾವು ನೋಡ್ರಿ ಹಳ್ಳಿ ಒಳಗ್ ಸಾಕಷ್ಟು ಆಟಗಳಿದ್ವು ಅವಾಗೆಲ್ಲ, ಅದೆಲ್ಲದವ್ರಿ ಎಲ್ಲ ಹೋಗ್ಬಿಟ್ಟವ. ಅಂದ್ರೆ ಈಗ ಗೊತ್ತೇ ಇಲ್ಲ ಅವ್ರಿಗೆ. ಆಮೇಲೆ ಈಗ ಮುಂದೊಂದ್ ದಿವ್ಸಕ್ಕೆ ಆದ್ರೂ ಇಂತ ಭಜನೆ ಅಂದ್ರೆ ಏನ್ ಅಂತಾರ ಅವ್ರ, ಭಜನೆ ಅಂದ್ರೆ ಏನು ಅನ್ನುವಂಥದ್ದು ಬರ್ತೈತಿ ಈಗ ಮುಂದೆ. ಅದಕ್ಕೆ ಈಗ ನಿಮ್ಮಂತರೆಲ್ಲ ಆಶೀರ್ವಾದ ಹಿರಿಯರು ಇರೋದ್ರಿಂದ ಈಗ ಸ್ವಲ್ಪ ನಮ್ಮ ಇವರು ಸಿದ್ಧಲಿಂಗೇಶ್ ಅನ್ನೋರು ಅವರು ಸ್ವಲ್ಪ ಇದ್ದಿತ್ಲಾಗ, ಯಾಕಂದ್ರೆ ನಿಮ್ಮ ಕೈ ಒಳಗ ಆಡಿ ಬೆಳೆದಂತವ್ರು ಅವರು ಸಹಿತ ಈಗ ಏನೋ ಒಟ್ಟು ಅವ್ರಿಗೆ ಒಂದ್ ಈ ಹುಚ್ಚ ಹೋಗತಿ, ಹುಚ್ಚ ಅಂತ ಹೇಳ್ತೇವೆ ನಾವು ಹಳ್ಳಿ ಒಳಗ. ಅಂದ್ರೆ ಆಸಕ್ತಿ, ಅದನ್ನ ಏನೋ ಒಟ್ಟು ನಾವ್ ಮಾಡ್ಬೇಕನ್ನುವಂಥದ. ಅದಕ್ಕ ಈಗ ಅವ್ರಾಗ್ಲಿ ಮತ್ತ ಅಂತಾರ ಯಾರ ಮುಂದೆ ಬೆಳ್ಯಾಕತ್ತಾರ ನಿಮ್ಮಂತರ ಆಶೀರ್ವಾದದಿಂದ ಮಾತ್ರ ಸಾಧ್ಯ, ನಿಮ್ಮಂತರ ಸಹಕಾರದಿಂದ ಮಾತ್ರ ಸಾಧ್ಯ. ಯಾಕಂತಂದ್ರ ಈಗ ನೋಡ್ರಿ ಎಲ್ಲ ಮೊಬೈಲ್ ಅದು ಬಂದ್ಮೇಲೆ ಆಮೇಲೆ ಈಗೆಲ್ಲ ಟೆಕ್ನಾಲಜಿ ಬಾಳ ಮುಂದುವರ್ದೈತಿ. ಆಮೇಲೆ ಒಟ್ಟ ಎಲ್ಲರೂ ದೊಡ್ಡ ಜಾಬ್ ಹೋಗ್ಲಿ, ಬ್ಯಾರೆ ದೇಶಕ್ಕೆ ಹೋಗ್ಲಿ, ಕಲೀಲಿ ಮಾಡ್ಲಿ ಅನ್ನುವಂತ ಒಂದ್ ವಾತಾವರಣ ನಡೆದೈತಿ ಈಗ. ಆದ್ರೆ ನೀವು ಇದನ್ನ ಇನ್ನೂ ಉಳಿಸ್ಕೊಂತ ಬಂದಿರಿ ಅಂದ್ರೆ ನಮಗೂ ಬಹಳ ಖುಷಿ ಅನಿಸ್ತೈತಿ. ನಿರಂತರ ಹಿಂಗ ಹೋಗ್ಲಿ, ನಿಮ್ಮ ಆಶೀರ್ವಾದ ಇಂತ ಎಲ್ಲಾ ಕಲಾವಿದರ ಮೇಲೆ ಇರ್ಲಿ. ಮತ್ತೀಗ ಅಜ್ಜಾರದ ಎಲ್ಲ ನಾವು ಅವ್ರು ಹೇಳಿದ್ರೆ ನಮ್ಗೆ ಹಿರಿಯರು ಹೇಳಿದ್ರೆ, ಅವ್ರ ಸಿದ್ಲಿಂಗ್ ಮಸ್ತರ್ ಅವರು ಹೇಳಿದ್ರೆ, ಏನು ಅವ್ರ ಅಪ್ಪರ ಆಶೀರ್ವಾದನು ನಿರಂತರ ಈ ಭೂಮಿಗೆ ಐತಿ ಅಂತ ನಾನು ತಿಳ್ಕೊಂಡೆ ಬಿಟ್ಟೇನೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಹೇಳಿದ್ರ ಅವ್ರ, ಹಿಂಗ್ ಹೊಳಿ ಬಂದಿತ್ರಿ ಸರ, ನಮ್ಮ ಊರೆಲ್ಲ ಮುಳುಗಿತ್ತ, ದೇವಸ್ಥಾನ ಅಲ್ಲಿ ಮಟ್ಟ ಇನ್ನೂ ಏನು ಆಗಿಲ್ಲ, ದೇವಸ್ಥಾನ ಮಟ್ಟ ನೀರು ಬಂದಿಲ್ಲ ಅಂತ ಒಂದ್ ದೊಡ್ಡ ಪವಾಡ ಐತಿ ಅಂತೆಲ್ಲ ಹೇಳಿದಾಗ ರೋಮಾಂಚನ ಅನಿಸ್ತೈತ್ರಿ ಕೇಳಿದ್ರೆ. ಅದಕ್ಕೆ ಇರ್ಲಿ, ನಮಗೂ ಖುಷಿ ಆಯ್ತು ನಿಮ್ದೆಲ್ಲ ಟೀಮ್ ನೋಡಿ. ಆಮೇಲೆ ಇಂಥವು ಒಳ್ಳೆ ಕಾರ್ಯಕ್ರಮಗಳನ್ನ ಅವ್ರೆಲ್ಲ ಕೊಡ್ತೇವೆ ಅಂತ ಹೇಳಿದ್ರೆ, ಈಗ ಒಳ್ಳೊಳ್ಳೆ ಈಗ ನಾವು ಅನುಕೂಲ ಆದಾಗ್ರಿ ನಾವು ಒಂದು ಹೊಸ ಹಾಡುಗಳನ್ನ ಮಾಡಿ ಬಿಡ್ತೇವೆ. ಈಗ ಫಸ್ಟ್ಗೆ ಹಜ್ಜಾರ್ವ ಒಂದಿಷ್ಟು ಮಾಡಿ ಬಿಡ್ತೇವೆ ಅಂತ ಹೇಳ್ಯಾರ, ಅವನು ತಯಾರು ಮಾಡ್ಕೊಂಡ್ರ, ಇನ್ನೊಂದಿಷ್ಟು ದಿವಸದೊಳಗೆ ಹೋಗಿ ಬರ್ತಾವ ಅಂತ ಹೇಳ್ಯಾರ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಎಲ್ಲರ ಮೇಲೆ ಇರ್ಲಿ, ನಮ್ಮಂತ ಕಲಾವಿದ್ರ ಮೇಲೂ ಇರ್ಲಿ ಅಂತ ತಮ್ಮೆಲ್ಲರಿಗೂ ನಾನು ಹೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ನೀವು ಭಜನೆ ಮಾಡ್ತೀರಿ? ಭಜನೆ ಮಾಡ್ತೀರಿ? ಭಜನೆ ಬಗ್ಗೆ ಆಸಕ್ತಿ ಐತೆ? ನೀವು ಸಣ್ಣದಿರ್ತ ಬರ್ತಿದ್ರೆ ಹೆಂಗೆ? ಆಸಕ್ತಿ ಐತೆ. ಈಗ ಒಟ್ಟ ನಿಮ್ಮ ಊರಾಗ ನಿರಂತರ ಯಾವಾಗಿದ್ರು ಭಜನೆ ಐತೆ? ನಿರಂತರನ ಐತ್ರಿ. ಈಗ ಅಲ್ಲಿ ಹೊಸ ಊರಿಗೆ ಹೋದ್ಮೇಲೆ ಮಾಡ್ತೀರೇನ? ಹೊಸ ಊರ್ ಹೋದ್ಮೇಲೆ ಮಾಡ್ತೀರಿ. ಈಗ ಹೊಸ ಊರ ಎಷ್ಟು ದೂರ ಆಗತ್ತೇನ್ರಿ? 1 ಕಿಲೋಮೀಟರ್ ಐತ್ರಿ ಅಷ್ಟೇ. 1 ಕಿಲೋಮೀಟರ್? 1 ಕಿಲೋಮೀಟರ್ ಐತ್ರಿ. ಸ್ವಲ್ಪ ಹೋಗಿ ಬರೋಣ್ರಿ. ಬರಲ್ಲ, ಹೋಗಿ ಬರೋಣ. ಟಾಟಾ ಮನ್ನೂರ್. ಸರ, ಈಗ
ಅಲ್ಲೇನು ಮಣ್ಣೂರ್ ಇತ್ತಲ್ರಿ ಹೌದ್ರಿ. ಅದೇನು ಹೊಳಿ ಬರ್ತೈತೆ ಅಂದ್ರಲ್ಲ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಬಂದ್ರನ ಅಲ್ಲಿಂದ ಶಿಫ್ಟ್ ಆಗೈತ್ರಿ ಇಲ್ಲಿ ಹಾ. ಇಲ್ಲಿ ಬಂದ ಅಲ್ಲಿ ಒಂದು 2012 ಬಂದದ್ರಿ. ಇದೆಲ್ಲ ಗೌರ್ಮೆಂಟ್ನ ಗೌರ್ಮೆಂಟ್ ಎಲ್ಲ ಟಾಟಾದವ್ರು ಗೌರ್ಮೆಂಟ್ ಜಾಗ ಹಿಡಿದು ಕೊಟ್ರಿ. ಟಾಟಾದವ್ರು ಬಂದ್ ದಾನಿಗಳಾಗಿ ನಮ್ಗ 144 ಮನಿ ಟಾಟಾ ಟಾಟಾ ಅಂದ್ರೆ ಯಾರ್ರಿ ಟಾಟಾ ಮೋಟರ್ಸ್ ಟಾಟಾ ಸಿಬ್ಬಂದಿ ಟಾಟಾ ಗ್ರೂಪ್ ನಾರ ಇದನ್ನ ಮಾಡಿಸ್ಕೊಟ್ರ ರತನ್ 144 ಮನಿ ಅವರ ತಯಾರು ಮಾಡಿ ಕೊಟ್ರ ತಯಾರು ಮಾಡಿ ಗೌರ್ಮೆಂಟ್ ಜಾಗ ಹಿಡಿದು ಕೊಟ್ರು. ಟಾಟಾದ್ರ ದಾನಿಗಳಂತಾಗಿ ಬಂದು ನಮ್ಗ ಮನಿ ಹಾಕಿಸ್ಕೊಟ್ರಿ. ಎಲ್ಲಾರ ಮಣ್ಣೂರ್ ಗ್ರಾಮದ ಎಲ್ಲಾ ಜನರ ಈಗ ಅಲ್ಲಿ ಒಂದು ಪ್ರವಾಹದಿಂದ ಕಷ್ಟ ಅನುಭವಿಸ್ತಕ್ಕಂಥದ್ದು ಇಲ್ಲಿ ಆರಾಮ ಜೀವನ ನಡ್ಸಾಕತ್ತಾರ. ಈಗ ಯಾವ ತೊಂದ್ರೆ ಇಲ್ಲ, ಇಲ್ಲೇನು ಹೊಳಿ ಬೆಳೆ ಏನು ಬರೋದಿಲ್ಲ, ನೆಮ್ಮದಿ ಜೀವನ ಐತ್ರಿ. ಬರಾಬರಿ. ಈಗ ಹಂಗಾರ ಅಲ್ಲಿಂದ ಎಲ್ಲಾರು ಒಟ್ಟು ಇಲ್ಲೇ ಬಂದಾರ? ಎಲ್ಲ ಟೋಟಲ್ ಎಲ್ಲಾರು ಬಂದಾರಿ. ಎಲ್ಲ ಇಲ್ಲಿ ಬಂದು ಆರಾಮ್ಸೆ ಅದಾರಿ. ಇದೇನ ಇದು ಫಾರ್ಮಸಿ ರೀ, ಇದು ದನದ್ರಿ. ನಮ್ದ ಗಾಡಿ ತಗೊಂಡ್ರಿ. ಹೌದನ್ರಿ? ಊರಿಗೆ ಬರಾಕ ಹೋಗಾಕ ಕಾರ್ಯಕ್ರಮ ಇದ್ರಿ, ಇದನ್ನ ತಗೊಂಡವ್ರಿ. ಬಟ್ ಅವಾಗ ಬರ್ತಾ ಇರ್ತೀರಿ, ತಂದೆ ತಾಯಿ ಆಶೀರ್ವಾದ ರೀ, ತಗೊಂಡವ್ರಿ. ಕರೆಕ್ಟ್. ಇದರಿ ಟಾಟಾದವ್ರ ಕೊಟ್ಟ ಮನಿ ಇದೇನ್ರಿ? ಇಷ್ಟ ಕೊಟ್ಟಾರಿ. ಈಗ ಆಲ್ಮೋಸ್ಟ್ ಎಲ್ಲಾ ಸೇಮ್ ಅದಾವ್ರಿ ಮನಿ? ಎಲ್ಲಾ ಸೇಮ್ ಕೊಟ್ಟಾರಿ. ಮುಂದೆ ಏನೈತೆ ಇದನ್ನೆಲ್ಲ ನಾವು ಮತ್ತ ಕಟ್ಟಿಗೆ ಆಗ್ಬೇಕ್ರಿ. ಸದ್ಯ ಸ್ವಲ್ಪ ಜಾಗ ಹೆಚ್ಚಿಗೆ ಅದಾವ್ರಿ, ಹಿಂದ ಮುಂದ ಅವ್ರ ನಡು ಕಟ್ಬಿಟ್ಟಾರಿ. ಸ್ವಲ್ಪ ಐತಿ, ಮುಂದ್ ಸ್ವಲ್ಪ ಐತಿ. ಈಗ ಮುಂದೆ ನಾವು ಇದನ್ನೆಲ್ಲ ಮತ್ ಬೆಳೆಸ್ಕೋಬಹುದ್ರಿ. ಇಲ್ಲಿ ಮಟ ನಡಿತೈತ್ರಿ. ಮತ್ತ ಈಗೆಲ್ಲ ಅವರೆಲ್ಲ ಹಂಗ ಮಾಡ್ಯಾರ. ಎಲ್ಲ ಜನ ಕಟ್ಕೊಂತ ಕಟ್ಕೊಂತ ಬಂದ್ರಿ. ಈಗ ನಾವು ಇದ್ರ ಮುಂದೆ ಇರಿರ್ತ ಕಟ್ಕೋಬೇಕ್ರಿ. ನಲ್ಲಿ ತೆಂಗಿನ ಗಿಡ ಇವನ್ನೆಲ್ಲ ಅವ್ರ ಮಾಡ್ಯಾರ. ಬರ್ರಿ ಅಲ್ಲಿ ಒಂದ್ ಮನೆ ಐತಿ, ಬರ್ರಿ. ಇನ್ನೊಂದ್ ಐತ್ರಿ? ಅಣ್ಣಾರ ನಾವ್ ಅಷ್ಟು ಇರ್ತಾರಿ. ಅಂದ್ರ 2 ಮನಿ ನಿಮ್ಗೊಂದ್ ಅವ್ರಿಗೊಂದ್ ಹಿಂಗ್ ಕೊಟ್ರ? ಹಿಂಗ ಒಂದೊಂದ್ ಫ್ಯಾಮಿಲಿ ರೀ. ಮದ್ವೆ ಆದ ಗಂಡ ಐತಿ ಅದ್ರ ಅಂದ್ರ ಒಂದ್ ಫ್ಯಾಮಿಲಿ, ಒಂದ್ ಮನಿ. ಅವಾಗ ಬಂದ್ರಿ. ಇವೆಲ್ಲ ನಮ್ಮವ್ರ ಎತ್ತು. ಎತ್ತು ಇದೊಂದ್ ಹಾಕಲ್ರಿ. 2 ಮನಿ ಹಚ್ಚಕೊಂಡ್ ಇಚ್ಚಕೊಂದ್ ಮನಿ ಅದಾವ್ರಿ. ಎತ್ತು ನಿಮ್ಮನ್ರಿ? ಆಯ್ತನ್ರಿ? ಇಲ್ಲ ಹಾಯಂಗಿಲ್ರಿ, ಸ್ವಲ್ಪ ಬೆದರ್ತಾವ್ರಿ. ಮುಂದೆ ಹಿಂಗ ಅಡ್ಡ ಬಂದ್ ಹಿಡಿ ಬರ್ಬೇಕ. ಸೈಡ್ ಬರ್ರಿ, ಸೈಡ್ ಬಂದ್ರಿ ಏನ್ ಮಾಡೋದು? ಆಯ್ದಲ್ರಿ, ಏನ್ ಮಾಡೋಲ್ಲ. ಹೊಲ ದೂರ ಕೊಡ್ರಿ? ಹೊಲ ಇಲ್ಲೇ ಐತ್ರಿ. ಇವ ತಗೊಂಡಿದ್ವನ್ರಿ? ಏನ್ ತಗೊಂಡಿದ್ರಿ, ಒಂದ್ ವರ್ಷ ಆತ್ರಿ. ಮೊದ್ಲಿಗೆ ಬೇರೆ ಇದ್ರಿ, ವಯಸ್ಸು ಸಣ್ಣದು ಅಂತ ತಗೊಂಡ್ರಿ. ಈಗ ಹೆಂಗ ಆಲ್ಮೋಸ್ಟ್ ಗಾಡಿ ಮೇಲೆ ಮಾಡ್ತಾರ? ಗಾಡಿ ಮೇಲೆ ಮಾಡ್ತಾರ್ರಿ. ಈಗ ಎಡೆ ಹೊಡಿಯೋದು ಹಿಂಗ ಅಲ್ಪ ಸ್ವಲ್ಪ ಇಲ್ಲಿನೂ ಅದ ವಾತಾವರಣ ಐತಿ, ಐತ್ರಿ. ಎತ್ ಬೇಕಾರಿ, ಏನ ಗಾಡಿ ಇದ್ರ ಆನ್ ಬುನಾದಿ ಬೇಕಂತಾರಲ್ರಿ, ಹಂಗ ಎತ್ತಿನಕ ನಡೆಯಂಗಿಲ್ಲ ಅಂತ್ರಿ. ಈಗ ಎಷ್ಟೋ ಟೆಕ್ನಾಲಜಿ ಮುಂದುವರದ ಎಂತ ಮಿಷನರಿಗಳನ್ನ ಮಾಡಿದಂದ್ರೂ ಸಹಿತ ಬೇಕ್ರಿ ಅತ್ತ ಮನುಷ್ಯರು ಬೇಕಲ್ಲ. ಹಂಗೆ ಇದ ವ್ಯವಸಾಯಕ್ಕೆ ಬಸವನ ಬೇಕಾರೆ ಅವ್ ಇದ್ರ ಭೂಷಣ ಇದ್ರ ಚಂದ್ರಿ. ಈಗ ರೊಟ್ಟಿ ಮಿಷಿನ್ ಬಂದವ್ರಿ, ಆದ್ರೂ ಕಾಲಿ ಸಕರ್ ಬೇಕು ಅದಕ್ಕೆ. ಮಿಷಿನ್ ಅಂದ ತಕ್ಷಣ ಎಲ್ಲ ಮಾಡಿ ಕೊಡೋದಿಲ್ಲ. ಹಂಗ ಸಾಕಷ್ಟು ಮಿಷಿನ್ ಬಂದವಂದ್ರೂ ಸಹಿತ ಬಸವನ್ ಬೇಕ ರೈತಾಪಿಗೆ. ಈಗ ಮೊನ್ನೆ ಹುಟ್ಟಿದ್ರಿ ಕರ ಇದು ಅದ್ರದ್ರಿ. ಒಂಥರ ಈ ಫಾರ್ಮರ್ಸ್ ನೋಡ್ದಾಗ ಆಗ್ತದ ನೋಡ್ರಿ ಎಲ್ಲ ಫಾರ್ಮರ್ಸ್ ಇವೆಲ್ಲ. ಮತ್ತೀಗ ಹೊರಗಿನ ನಾಯಿ ಪಾಯಿ ಬರ್ತಾವಂದ್ರಿ, ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟಾರ. ಚಂದ ಮಾಡ್ರಿ. ಇವನ್ನ ಹಾಕಿಸ್ಕೋಬೇಕ್ರಿ. ಈಗ ನಾವ್ ಬಿಟ್ಬಿಟ್ಟು ಬಂದ್ಬಿಟ್ರಿ, ಹಿಂಗೆಲ್ಲ ಮತ್ ಮನಿ ಹಾಕಿಸ್ಕೋಬೇಕ್ರಿ. ಈಗ ಹಿಂದ ಮುಂದ ಮಾಡ್ಬಿಟ್ಟು. ಈಗ ಈ ಜಾಗ ಆದ್ರೂ ಗೌರ್ಮೆಂಟ್ ಕೊಟ್ಟಿದ್ದೇನ್ರಿ? ಗೌರ್ಮೆಂಟ್ ಜಾಗ ಹಿಡಿದು ಕೊಟ್ಟಿದ್ರಿ. ಟಾಟಾದ್ರ ಮನಿ ಹಾಕಿಸ್ಕೊಟ್ರ.
ಯಾರೋ ಫೋನ್ ಬಿಡಿಸ್ಕೊಂಡೆ ನಮಸ್ಕಾರ ನಮಸ್ಕಾರ ಈಗ ಎಲ್ಲ ವ್ಯವಸಾಯದ ನೀವು ಮಾಡೋದನ್ರಿ ಇಲ್ಲಿ? ಹೌದ್ರಿ ನಾವು ಹೊಲ ಎಷ್ಟಾಗತ್ತೆ? 10 ಎಕರೆ 10 ಎಕರೆ ರೀ? ಇಲ್ಲಿ ಸಮೀಪ ಅದಾವ್ರಿ ಹೆಂಗೆ? ಇಲ್ಲೇ ಊರ ಪಕ್ಕಕ್ಕೆ ಒಂದು ಐತ್ರಿ, ಒಂದು ಸ್ವಲ್ಪ ಸೈಡ್ಗೆ ಒಂದು 2 ಕಿಲೋಮೀಟರ್ ದೂರ. ಈಗ ಅಂದ್ರೆ ಈಗ ಏನ ಎಲ್ಲ ಮಳೆ ಆಶ್ರಿತ, ಮಳೆ ಬಂದಾಗನ ಏನ ನೀರಾವರಿ ನೀರಾವರಿ ಐತಿ ಅಂದ್ರೆ ಹೆಂಗ ಬೋರ್ ಏನ್ರಿ ಹೊಳಿ ಬಂದಿದೆ? ಬೋರು ಹೊಳಿ ಕೂಡ ಐತಿ. ಬೋರ್ ಬಂದಿದ್ದು ಐತಿ, ಹೊಳಿನೂ ಐತಿ. ಅದಿಲ್ಲ ಈಗೆಲ್ಲ ಹೆಂಗ ಮಿಷನರಿ ಮೇಲೆ ಆಗ್ತಾವನ್ರಿ ಏನ ಗಾಡಿಲಿ ಎಲ್ಲ ಬಿತ್ತಿಸ್ತವ್ರಿ? ಗಾಡಿಲಿ ಎಲ್ಲ ಹರ್ಗಸದ್ರಿ, ಸಾಲ್ ಮಾಡಾಕ್ರಿ ಎಲ್ಲ ಬಿತ್ತದ ಹಂಗಾರಿ ಗಾಡಿಲೇನ ಈ ಎಡಿ ಹೊಡ್ಯಾಕ ಸಾಲ್ ಮಾಡಕ್ ಅಷ್ಟೇ. ಅದಿಲ್ಲ ಏನ ಎಷ್ಟು 2 ವರ್ಷ ಆತನ್ರಿ ತಗೊಂಡ? ಹೋದ ವರ್ಷ ಜನವರಿ 1.5 ವರ್ಷ. ಅದಿಲ್ಲ 5 ಅಲ್ರಿ? 5 ಈಗ ಹೆಂಗ ನೀವ ಹಿಡಿಬೇಕನು ಅಥವಾ ಯಾರ? ಇಲ್ರಿ, ಯಾರಿದ್ರು ಹಿಡಿತೈತಿ. ಎಷ್ಟು ಕೊಟ್ಟಿದ್ರಿ? 85,000. ಅಂದ್ರ ಈ ಕಡೆ ಕಡಿಮೆ ಆಗ್ತಾವನ ರೇಟ್ ಜಾಸ್ತಿ ಆಗ್ತಾವ್ರಿ? ಜಾಸ್ತಿನ ರೀ, ಹಾವೇರಿ ತಗೊಂಡಿದ್ದು. ಹಾವೇರಿ ಪೇಟೆಗೆ. ಆದ್ರೂ ಎತ್ತಿನ ರೇಟು ಇನ್ನೂ ಬಾಳ ಇರ್ತಾವಲ್ರಿ? ಈಗ 1.5 ಮಟ. ಅಂದ್ರ ಆ ಟೈಮ್ನಾಗ ಕೊಟ್ಟು ಕಡಿಮೆ ಇತ್ತು ಅಂತ ಅನಿಸ್ತದೆ. ಅಂದ್ರೆ ಸಣ್ಣ ಓದ್ದು ರೀ, ಈಗ ಜಪ್ಪನ್ ಆಗ್ಯಾವ ದೊಡ್ಡ. ಬರಾಬರಿ 4 ಇದ್ದು ರೀ ತಂದಾಗ. ಈಗ ರೀ ಈಗ ಸವಾಗ್ಯಾವ್ರಿ, ಹಲವಾಗ್ಯಾವ. ಇದು ಮಣ್ಣು ಹುಟ್ಟೈತ್ರಿ, 1 ತಿಂಗಳದ 1.5 ತಿಂಗಳದ್ದು ಐತ್ರಿ. ಎತ್ತರ ಐತಿ ನೋಡ್ರಿ. ಕರಾನ್ರಿ ಇದು? ಇದು ಹೋರಿ. ಮೊದಲಿನ ಹಿರಿಯರು ಹೇಳ್ತಿದ್ರಿ ನೋಡ್ರಿ, ಮನಿ ಒಳಗ ಅಂಬಾಗಾಲಿಲಿ ಆಡುವಂತ ಹುಡುಗರು ಇರ್ಬೇಕಂತ, ಅಂಬೆ ಅನ್ನುವಂತ ಕರ ಇರ್ಬೇಕಿತ್ತಂದ್ರೆ. ಬಾಳ ನಮ್ಮ ಹುಡುಗಂದ ಬಾಳ ಕೌಜಿರಿ ಇರುತ್ತೆ. ಈಗ ಸಾಲಿಯಿಂದ ಬರತ್ಲೆ ಕರೆಕ್ಟ್. ಈಗ ಅದನ್ನ ಓಡ್ಸೋದ್ರಿ, ಪಿಪಿ ಕಟ್ಟಿ ಓಡ್ಸೋದು ಸಣ್ಣ. ಈ ಕಡೆ ಅದೊಂದು ಹುಚ್ಚ ಬಾಳಲ್ರಿ ಪಿಪಿ ಕೊಬ್ಬರಿ. ಈಗ ಮಾಡ್ಯಾನ್ರಿ ಅದಕ್ಕ ಇಂತ ಪಿಪಿ ಕಟ್ಟಿ ಸಣ್ಣ ಹುಡುಗ ಕರ್ಕೊಂಡ್ ಸಾಲಿ ಬಿಡತ್ಲೆ ಅದಕ್ಕ ಇದನ್ನು ನಮಗ್ ಕ್ಯಾಮ್ರಾ ಮಾಡಿ ನಾನು ಅವ್ರಾಗ ಬರ್ಬೇಕದ ಅಂತ ಹೇಳಿ. ಅಲ್ಲ ನಾನು ಅದಕ್ಕೆ ಈಗ ಈ ಒಟ್ಟ ಈ ಕಡೆ ನಿಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಒಳಗೆ ಬಾಳ್ರಿ ಅದ ಹೋರಿ ಹಬ್ಬ ಅಂತ ಹೇಳಿ. ಹೋರಿ ಹಬ್ಬ ಈ ಯಾವಾಗ ನಾವೇನ್ ಬಿಡಲ್ರಿ, ಅದು ಈಗ ನೋಡಿರ್ತಾರಲ್ರಿ ಆ ಹುಡುಗರಿಗೆ ಬಿಡಾಕ ಹಚ್ಚಲ್ರಿ ಹುಚ್ಚದ. ನಾವ್ ಯಾಕೆ ಮಾಡಬಾರ್ದ ಅವನ ಅನ್ನುವಂತ ಪ್ರೇಮ್ ಇರ್ತೈತಲ್ಲ, ಇದೊಂದ್ ದಿನ ಅದನ್ನ ಮಾಡ್ತಾರ ಅವ್ರು. ಅದ ಏನ್ ಹಬ್ಬದಾಗ ಇಟ್ಟಿರ್ತಾರಲ್ರಿ ಒಂದ್ ಕಾರ್ಯಕ್ರಮ ಹೆಂಗ್ರಿ? ನಡುವು ಇಟ್ಟಿರ್ತಾರ. ಅದ ಹೆಂಗ ಯಾರಿಗೆ ಸಿಗಲಾರ್ದಂಗ ಹೋದ್ರ ಪ್ರೈಸ್ ಅನ್ರಿ? ಹೌದು, ಮುಟ್ಟಿಸ್ಕೊಬಾರ್ದ್ರಿ, ಅದು ಎಲ್ಲಿ ಟಚ್ ಮಾಡಿಸ್ಕೊಬಾರ್ದು. ಒಬ್ಬರ ಕಡೆ ಟಚ್ ಮಾಡಿಸ್ಲ ಹೋದ್ರ ಪ್ರೈಸ್. ಹಿಂಗೆ ಸ್ವಲ್ಪ ಮುಟ್ಟಿದ್ರಂದ್ರ ಅದ ಇಲ್ಲ 0 ಆಗ್ತಿರ. ಮುಟ್ಟಿಸ್ಕೊಂಡಂಗ ಹೋಗ್ಬೇಕ್ರಿ ಅವು. ಹಂಗೂ ಆಗಿರ್ತಾವಲ್ರಿ? ಹೌದು, ಹಂಗ ಸಾಧನ ಕೊಟ್ಟ ತಯಾರು ಮಾಡಿಬಿಟ್ಟಿರ್ತಾರ. ಅವು ಎಲ್ಲಾ ಚಾಳ ಇರ್ತಾವ್ರಿ, ಹಾಯೋದು ಒದ್ಯೋದು ಎಲ್ಲಾ ಚಾಳ ಇರ್ತದ್ರಿ ಅವಕ್ಕ. ಅಲ್ಲ ಮತ್ತ ಅದ್ ಮುಟ್ಟಿಸ್ಕೊಳಂಗ ಅದನ್ನ ಕಲಿಸ್ಬಿಟ್ಟಿರ್ತಾರ ಅವ್ರಿಗೆ. ಆದ್ರ ಅವ್ರು ಹೋಗಿ ಮನಿಯರ್ ಎಲ್ಲಿ ಹಿಡ್ಕಂದ್ರೆ ಅಲ್ಲಿಗೆ ಸ್ಟಾಪ್ ಆಗೋರು ಅವು. ಹಂಗ ಅವಾಗ ಸಾಧನ ಆಗಿಬಿಟ್ಟಿರ್ತೈತೆ. ಸಾಧನ ಆಗಿರ್ಬೇಕು. ಅವ್ರ ಮುಂದ್ ನಿಂತ್ಕೊಂಡಿರ್ತಾರ್ರಿ. ಅದ ಹೋರಿ ಬರೋ ಟೈಮ್ಗೆ ಅದನ್ನ ಸರಿ ಕೈ ಮಾಡಿದ್ರೆ ಸಾಕ ನಿಂದಿರ್ತೈತ್ರಿ ಅವ್ರು. ಅಷ್ಟೇ ಸಾಧನ. ಕರೆಕ್ಟ್. ಈ ಸಣ್ಣ ಹುಡ್ತಾನ ಸಾಧನ ಮಾಡಿರ್ತಾರ ಅವ್ರು, ಇಟ್ಟಿಟ ಇರ್ತಾನ. ಇಷ್ಟಿರ್ತ ಅಂದಾಗ ಅವ ಅಲ್ಲಿ ದಾರಿ ಇರ್ತಾವ. ಮಾತ್ ಕಲ್ತ್ ಬಿಡ್ತಾವ್ರಿ ಅವ. ಮನುಷ್ಯರು ಕೂಡ ಒಡನಾಟ ಆಗಿಬಿಡ್ತೈತೆ ಒಬ್ಬರದ. ಅವರಲ್ರಿ? ಈಗ ಇವ್ರು ಹುಬ್ಳ್ಯಾಗ ಇರ್ತಾರನ್ರಿ ಮರ? ಹುಬ್ಳ್ಯಾಗ ಇರ್ತಾರ. ಈಗ ಎಷ್ಟು ಮಂದಿ ರೀ ಅವ್ರು? ಗಂಡು ಮಕ್ಳು ಇಬ್ರಿ? ಇಬ್ಬರ. ಹೆಣ್ಣು ಮಕ್ಳ್ರಿ? ಹೆಣ್ಣು ಮಕ್ಳು ಇಬ್ಬರ. ಈಗ ಹುಬ್ಳಿಗೆ ಬಂದಿರ್ತೀರೇನ್ರಿ? ಬಂದಿರ್ತೀರಿ. ಈಗ ನಿಮ್ಗೆ ಹುಬ್ಳಿ ಚಲೋ ಅನ್ಸ್ತೇನ್ರಿ ಇವ್ರು ಚಲೋ ಅನ್ಸ್ತದೆ? ಇಲ್ರಿ, ಹಳ್ಳಿ ವಾತಾವರಣ ಬಹಳ ನೆಮ್ಮದಿ ಅನಿಸ್ತತಿ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಮಣ್ಣೂರು ಗ್ರಾಮದ ಭಜನಾ ಗಾಯಕರಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ ಮಡ್ಲೂರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಮಣ್ಣೂರು ಗ್ರಾಮಕ್ಕೆ ನಮ್ಮ ಸದಾನಂದ ಗುರುಗಳು ಅವರು ಬಂದು
ನಮ್ಮೆಲ್ಲ ಭಜನಾ ಕಲಾವಿದರನ್ನು ಗುರುತಿಸಿ ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಊರು ಶಿಫ್ಟಿಂಗ್ ಆಗಿರ್ತಕ್ಕಂಥ ಊರನ್ನು ಬಂದು ಎಲ್ಲ ನಮ್ಗೆ ಸಂದರ್ಶನ ಮಾಡಿ ಬಂದಿದ್ದಕ್ಕೆ ಭಾಳ ಅವರಿಂದ ನಮ್ಗೆ ಬಂದಿದ್ದ ಖುಷಿ ಆಯ್ತು. ಬೆಳೀತಕ್ಕಂಥವ್ರನ್ನ ಮತ್ತು ಹಳೆಯ ಕಲಾವಿದರನ್ನು ಎಲ್ಲರನ್ನು ಇಷ್ಟು ಹಳ್ಳಿಗೆ ಬಂದು ಗುರುತಿಸಿ ನಮ್ಮನ್ನು ಪ್ರೋತ್ಸಾಹಿಸುವಂಥ ನಮ್ಮ ಸದಾನಂದ ಗುರುಗಳಿಗೆ ಮತ್ತೊಮ್ಮೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಾವಿದರನ್ನು ಗುರುತಿಸುವಂಥ ಶಕ್ತಿ ಕೊಡಲಿ, ನಮ್ಮಂಥ ಕಲಾವಿದರನ್ನು ನೂರಾರು ಕಲಾವಿದರನ್ನು ಗುರುತಿಸಲಿ ಅಂತ ಹೇಳುತ್ತಾ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ. ಎಲ್ಲರೂ ಈ ಒಂದು ಕರ್ನಾಡ ರತ್ನ ಎಂಬ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆ ಚಾನಲ್ನೊಳಗೆ ಎಷ್ಟೋ ಒಂದು ಕಲಾವಿದರನ್ನು ಅವ್ರು ಗುರುತಿಸ್ಯಾರ, ಏನೋ ಒಂದು ಸಂದರ್ಶನ ಮಾಡ್ಯಾರ ಅಂತಕ್ಕಂಥದ್ದು ನಿಮಗೆ ಕಂಡು ಬರ್ತೈತಿ, ಮುಂದಲ ಪೀಳಿಗೆಗೆ ಅನುಕೂಲ ಆಗತ್ತೆ ಅಂತ ಹೇಳುತ್ತಾ ತಮಗೆ ಮತ್ತು ಗುರುಗಳಿಗೂ ನಮಸ್ಕರಿಸ್ತೀನಿ.